ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸಂಗೀತ. ಕೋಡಿಬಿದ್ದ ಉಡೇವಾ ಗ್ರಾಮದ ಕೆರೆ ಬಾಗಿನ ಸಮರ್ಪಣೆ. ಬೇರಕ ಬರದ ಬೇಸಿಗೆಯಿಂದ ಬಸವಳದಿದ್ದ ಲಿಂಗದಹಳ್ಳಿ ಹೋಬಳಿಯಾದ್ಯಂತ ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಮಳೆ ಪರಿಣಾಮ ಉಡೇವಾ ಗ್ರಾಮದ ಮುಂದಿನ ಕೆರೆ ಸಂಪೂರ್ಣ ಭರ್ತಿಯಾಗಿದ್ದು ಕೋಡಿಬಿದ್ದಿರುವುದು ಗ್ರಾಮದ ರೈತರು ಹಾಗೂ ಗ್ರಾಮಸ್ಥರೆಲ್ಲರಿಗೂ ಸಂತಸ ನೀಡಿದ್ದು ಉಡೇವಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಸಿ ರಾಜಪ್ಪನವರ ನೇತೃತ್ವದಲ್ಲಿ ಕೆರೆಗೆ ಗಂಗಾ ಪೂಜೆ ನೆರವೇರಿಸಿ ಬಾಗಿನ ಸಮರ್ಪಿಸಲಾಯಿತು. ಉಡೇವಾ ಗ್ರಾಮದ ಮುಂಭಾಗದ ಕೆರೆಗೆ ಗ್ರಾಮಸ್ಥರೊಂದಿಗೆ ಬಾಗಿನ ಅರ್ಪಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಸಿ ರಾಜಪ್ಪ, ಕಳೆದ ವರ್ಷ ಈ ಭಾಗದಲ್ಲಿ ಕಾಲಕಾಲಕ್ಕೆ ಸರಿಯಾಗಿ ಬರಬೇಕಿದ್ದ ಮಳೆ ಬಾರದಿಂದಾಗಿ ಗ್ರಾಮದಲ್ಲಿ ಕುಡಿಯುವ ನೀರು ಸೇರಿದಂತೆ ಜನಜಾನುವಾರುಗಳಿಗೆ ತೊಂದರೆಯಾಗುವ ಜೊತೆಗೆ ಗ್ರಾಮದ ರೈತರು ಬೆಳೆದಿದ್ದ ತೋಟದ ಬೆಳೆಗಳಿಗೂ ನೀರಿನ ಅಭಾವ ಆಗಿದ್ದು ರೈತರ ಕೊಳವೆ ಬಾವಿಗಳಲ್ಲಿಯೂ ಬತ್ತಿ ಹೋಗಿದ್ದವು. ರೈತರು ಅಡಿಕೆ, ತೆಂಗು, ಬಾಳೆ ಇನ್ನಿತರ ತೋಟದ ಬೆಳೆಗಳನ್ನು ಉಳಿಸಿಕೊಳ್ಳಲು ಪರದಾಡುವಂತಹ ಸ್ಥಿತಿ ತಲುಪಿದ್ದ ಸಂದರ್ಭದಲ್ಲಿ ಮಳೆ ಬಂದಿರುವುದು ರೈತರಿಗೆ ವರದಾನವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉಡೇವಾ ಗ್ರಾಮ ಪಂಚಾಯತ್ ಸದಸ್ಯರಾದ ಟಿ ಶ್ರೀನಿವಾಸ, ಸಿ ಮೂರ್ತಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಲತಾ ತಮ್ಮಯ್ಯ, ಲಿಂಗದಹಳ್ಳಿ ಪದವಿ ಪೂರ್ವ ಕಾಲೇಜು ಸಮಿತಿ ಅಧ್ಯಕ್ಷ ಆರ್ ತಮ್ಮಯ್ಯ, ಗ್ರಾಮಸ್ಥರಾದ ಕೆಜೆ ಈಶ್ವರಪ್ಪ ಸೇರಿದಂತೆ ಇನ್ನು ಅನೇಕರು ಬಾಗಿನ ಅರ್ಪಿಸಿದರು. ಪ್ರದೀಪ್ IHE NKS TV4 ನ್ಯೂಸ್, ತರೀಕೆರೆ. ಎನ್ಬಿ ಕಾಲನಿ ಗ್ರಾಮದಲ್ಲಿ ಶ್ರೀ ಕಟ್ಟಿನ ಚೌಡೇಶ್ವರಿ ದೇವಿಯ ನೂತನ ದೇವಾಲಯದ ಉದ್ಘಾಟನೆ. ಲಿಂಗದಹಳ್ಳಿ ಹೋಬಳಿಯಲ್ಲಿ ಶ್ರೀ ಕ್ಷೇತ್ರ ಕಲ್ಲತ್ತಿಗಿರಿಯ ಶ್ರೀ ವೀರಭದ್ರೇಶ್ವರ ಸ್ವಾಮಿ, ತಣಿಗೆ ಬೈಲಿನ ನಾಗಲಿಂಗೇಶ್ವರ ಸ್ವಾಮಿ, ಹೊಳೆರಾಯ ಸ್ವಾಮಿ, ನಂದಿಬಟ್ಲು ಗ್ರಾಮದ ಕೋಟೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ, ವರ್ತೆಗುಂಡಿ ಶ್ರೀ ಸಿದ್ದೇಶ್ವರ ಸ್ವಾಮಿ ಸೇರಿದಂತೆ ಅನೇಕ ಪುರಾಣ ಪ್ರಸಿದ್ಧ ದೇವಾಲಯಗಳಿದ್ದು ಈ ಎಲ್ಲಾ ದೇವಾಲಯಗಳಿಗೂ ಭಕ್ತರ ಸಂಖ್ಯೆ ಹೆಚ್ಚಾಗಿದ್ದು ಪ್ರತಿದಿನ ಪೂಜಾ ವಿಧಿವಿಧಾನಗಳು ನಡೆಯುವುದಕ್ಕೆ ಹೋಬಳಿ ವ್ಯಾಪ್ತಿಯಲ್ಲಿರುವ ಭಕ್ತಾದಿಗಳೇ ಮುಖ್ಯ ಕಾರಣ ಎಂದು ಶಾಸಕ BH ಶ್ರೀನಿವಾಸ್ ಹೇಳಿದರು. ನಂದಿಬಟ್ಲು ಗ್ರಾಮದ 15 ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಶ್ರೀ ಕಟ್ಟಿನ ಚೌಡೇಶ್ವರಿ ದೇವಿಯ ನೂತನ ದೇವಾಲಯದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ನಂತರ ನಡೆದ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, ಎನ್ಬಿ ಕಾಲನಿ ಗ್ರಾಮದಲ್ಲಿ ಈಗಾಗಲೇ ಇರುವ ಶ್ರೀ ಶನೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಲಿಂಗದಹಳ್ಳಿ ಹೋಬಳಿಯಾದ್ಯಂತ ಪ್ರತಿ ಶನಿವಾರ ಭಕ್ತಾದಿಗಳು ಬರುತ್ತಿದ್ದು ಶ್ರಾವಣ ಮಾಸ ಇನ್ನಿತರೆ ಹಬ್ಬ ಹರಿದಿನಗಳಾದ ಶಿವರಾತ್ರಿ, ನವರಾತ್ರಿ, ಯುಗಾದಿ ಮುಂತಾದ ಹಬ್ಬಗಳ ಸಂದರ್ಭಗಳಲ್ಲಿ ಇನ್ನು ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಬರುತ್ತಿದ್ದು ಮುಂದಿನ ದಿನಗಳಲ್ಲಿ ಗ್ರಾಮದಲ್ಲಿ ನೂತನವಾಗಿ ಉದ್ಘಾಟನೆಗೊಂಡಿರುವ ಶ್ರೀ ಕಟ್ಟಿನ ಚೌಡೇಶ್ವರಿ ದೇವಿಯ ದೇವಾಲಯಕ್ಕೂ ಸಹ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಬರಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ದೇವಾಲಯ ಸಮಿತಿ ಅಧ್ಯಕ್ಷ ಆರ್ ಸುರೇಶ್, ದೇವಾಲಯ ಸಮಿತಿ ಕಾರ್ಯದರ್ಶಿ ಅವಿನಾಶ್, ಅಂಚೆ ಮಂಜುನಾಥ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಪ್ರದೀಪ್ IHE NKS TV4 ನ್ಯೂಸ್, ತರೀಕೆರೆ. ಹುಣಸಗಿ ತಾಲೂಕಿನ ಮಾವಿನಗಿಡ ತಾಂಡಾದಲ್ಲಿಂದು ಗೋರ್ ಸೀಕವಾಡಿ ಕರ್ನಾಟಕ ಕಟಮಾಲು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಗೋರ್ ಗುಣವಂತ್ ವಿದ್ಯಾರ್ಥಿ ಸತ್ಕಾರ್ ಮಾಳವು ಪೂರ್ವಭಾವಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಗೋರ್ ಬಂಜಾರ ಸಮಾಜದ ಅಂದರೆ ಲಂಬಾಣಿ ಸಮುದಾಯದ ಜನರ ಮಕ್ಕಳು SSLC ಹಾಗೂ PUCಯಲ್ಲಿ ವಿದ್ಯಾಭ್ಯಾಸದಲ್ಲಿ ಉತ್ತೀರ್ಣರಾಗಿದ್ದು ಅಂತಹ ಮಕ್ಕಳಿಗೆ ಸನ್ಮಾನ ಹಾಗೂ PUC ಹಾಗೂ SSLC ಮುಗಿದ ವಿದ್ಯಾರ್ಥಿಗಳ ಮುಂದೆ ಯಾವ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಡಿಸೋದ್ರ ಬಗ್ಗೆ ಗೋರ್ ಬಂಜಾರ ಸಮಾಜದ ವಿದ್ಯಾರ್ಥಿಗಳಿಗೆ ತಿಳಿಪಡಿಸುವ ವಿಚಾರ ಮತ್ತು ವಿದ್ಯಾರ್ಥಿಯ ತಂದೆ ತಾಯಿಯರ ಮಕ್ಕಳಿಗೆ ಯಾವ ವಿದ್ಯಾಭ್ಯಾಸ ನೀಡೋದು ಉತ್ತಮ ಎಂಬ ವಿಚಾರವಾಗಿ ಒಂದು ದಿನದ ಕಾರ್ಯಾಗಾರ, ವಿದ್ಯಾಭ್ಯಾಸದಿಂದ ತಮ್ಮ ಮಕ್ಕಳ ಜೀವನ ಯಾವ ರೀತಿ ರೂಪಿಸಲಾಗುತ್ತದೆ ಎಂಬುದರ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿದ್ದು ಇದರಲ್ಲಿ ಸುರಪುರ ಮತ್ತು ಹುಣಸಗಿ ತಾಲೂಕಿನ ಬಂಜಾರ ಸಮುದಾಯದ SSLC ಮತ್ತು PUC ಪಾಸ್ ಆಗಿರುವ ವಿದ್ಯಾರ್ಥಿಗಳಿಂದ ವಿಸ್ತೀರ್ಣವಾಗಿರುವ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ಕೊಡೋದ್ರ ಜೊತೆಗೆ ತಂದೆ ತಾಯಿಗೆ ಅರಿವು ಮೂಡಿಸಿ ಸಮಾಜದಲ್ಲಿ ನಾವೇನು ಸಾಧಿಸಬಹುದು ಎಂಬುದನ್ನು ತಿಳಿಯಪಡಿಸಲು ಹಿರಿಯ ಶಿಕ್ಷಣ ಪ್ರೇಮಿ ಹಲವು ಶಿಕ್ಷಣ ತಜ್ಞರು ಈ ಸಭೆಯಲ್ಲಿ ಬರ್ತಾರೆ ಅಂತ ಹುಣಸಗಿ ತಾಲೂಕು ಅಧ್ಯಕ್ಷ ಸೀತಾರಾಮ್ ರಣಸೋತೆ ಕರೆ ನೀಡಿದರು. ಈ ಸಭೆಯಲ್ಲಿ ಬಾಬು ಚೌಹಾಣ್, ರಾಜ್ಕುಮಾರ್ ನಾಯಕ್, ಜೈರಾಮ್, ಹರಿಕೃಷ್ಣ, ಸೋಮು ಪವಾರ್, ಗಿರೀಶ್ ಜಾಧವ್, ತಿಪ್ಪಣ್ಣ, ಪರಶುರಾಮ್ ಇನ್ನಿತರರು ಹಾಜರಿದ್ದರು. ಕ್ಯಾಮರಾಮನ್ ಲಾಲಾಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್, NKS TV4 ಹುಣಸಗಿ. ಎಲ್ರಿಗೂ ನಮಸ್ಕಾರ. ಜೈ ಶಿವಲಾಲ್, ಜೈ ಜಗದಂಬಾ ದೇವಿ. ನಾಳಿನ ದಿವಸ 25ನೇ ತಾರೀಕು ಶನಿವಾರ ನಮ್ಮ ಜೀನಿಯಸ್ ಸ್ಕೂಲಲ್ಲಿ ಗೋರ್ ಗುಣವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಗೋರ್ ಗುಣವಂತ ಕಾರ್ಯಕ್ರಮ ಅಂದರೆ ನಮ್ಮ ಬಂಜಾರ ಸಮಾಜದ SSLC ಮತ್ತು PUCಯಲ್ಲಿ ಒಳ್ಳೆ ಮಾರ್ಕ್ಸ್ ಪಡೆದಂಥ ವಿದ್ಯಾರ್ಥಿಗಳು ಮತ್ತು ಎಲ್ಲ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ, ಅವರಿಗೆ ಸತ್ಕಾರಗಳು ಇರುತ್ತದೆ. ಅದಕ್ಕೋಸ್ಕರ ಮುಂದಿನ ಭವಿಷ್ಯಕ್ಕಾಗಿ, ಮುಂದಿನ ಓದಿಗಾಗಿ ನಮ್ಮ ಸಮಾಜದ ಮಕ್ಕಳಿಗೆ ಯಾವ ಯಾವ ಕ್ಷೇತ್ರದಲ್ಲಿ ಅವರನ್ನು ಓದಿಸಲಿಕ್ಕೆ ಯಾವ ಕ್ಷೇತ್ರದಲ್ಲಿ ಹೋಗಬೇಕು ಅನ್ನೋದನ್ನು ನಮ್ಮ ಜಡ್ಜ್ ಸಾಹೇಬರು ಬರ್ತಾರೆ. ಅವರ ಮಾರ್ಗದರ್ಶನದ ಪ್ರಕಾರ ಅವರು ನಮ್ಮ ವಿದ್ಯಾರ್ಥಿಗಳನ್ನು ತಿಳುವಳಿಕೆಯನ್ನು ಹೇಳುತ್ತಾರೆ. ನಮ್ಮ ಸಮಾಜವನ್ನು, ಹಿಂದುಳಿದ ಸಮಾಜವನ್ನು ಮುನ್ನಡೆಸೋದಕ್ಕೆ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಮಕ್ಕಳು ಮುಂದೆ ಯಾವ ಮಾರ್ಗವನ್ನು
ಕಂಡುಕೊಳ್ಬೇಕು ಅಂತ ವಿಚಾರಗಳನ್ನು ನಾಳೆ 25ನೇ ತಾರೀಕಿಗೆ ಜೀನಿಯಸ್ ಸ್ಕೂಲ್ನಲ್ಲಿ ತಿಳಿಸ್ತಾರೆ. ಎಲ್ಲರೂ ಪಾಲಕರು ಮಕ್ಕಳು ಎಲ್ಲರೂ ಬಂದು ಬೋಧನೆಯನ್ನು ಕೇಳಿ ಸನ್ಮಾನ ಸತ್ಕಾರವನ್ನು ಎಲ್ಲರೂ ತಗೊಂಡು ಹೋಗ್ಬೇಕಂತ ಹೇಳಿ ಎಲ್ಲಾ ಬಂಜಾರ ಸಮಾಜದ ಸುರ್ಪುರ್ ತಾಲೂಕು ಮತ್ತು ಹುಣಸಗಿ ತಾಲೂಕು ಬಂಜಾರ ಸಮಾಜದ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಜೈ ಶಿವಲಾಲ್ ಹೇಳುತ್ತಾ ಎಲ್ಲರೂ ಬನ್ನಿ, ಎಲ್ಲರೂ ಸಹಕರಿಸಿ ಎಂದು ಹೇಳುತ್ತಾ ಜೈ ಶಿವಲಾಲ್ ಜೈ ಜಗದಂಬ. ನಾನು ಎಲ್ಲರಿಗೂ ಹೇಳ್ತಿರೋದು, ನಾನು ಗೋರ್ಸೇನಾ ಗೋರ್ ಶಿಕ್ವಾಡಿಯ ಗೌರವ ಅಧ್ಯಕ್ಷ ಹುಣಸಗಿ ತಾಲೂಕು. ಜೈ ಗೌರ್ ಜೈ ಶಿವಲಾಲ್. ನಾಳೆ ದಿನಾಂಕ 25/5/2024 ಶನಿವಾರ ಸಾಯಂಕಾಲ 4 ಗಂಟೆಗೆ ಜೀನಿಯಸ್ ಪಬ್ಲಿಕ್ ಸ್ಕೂಲ್ ಮಾವಿನಗಿಡ ತಾಂಡ ಸಾಯಂಕಾಲ 4 ಗಂಟೆಯಲ್ಲಿ ಜೀನಿಯಸ್ ಸ್ಕೂಲಿನ ಆವರಣದಲ್ಲಿ SSLC ಮತ್ತು PUC ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಅಭಿವಂದನಾ ಕಾರ್ಯಕ್ರಮವನ್ನು ಗೋರ್ಸೇನಾ ತಾಲೂಕಾ ಘಟಕ ಹುಣಸಗಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು, ಹುಣಸಗಿ ಮತ್ತು ಸುರ್ಪುರ್ ತಾಲೂಕಿನಲ್ಲಿ SSLC ಮತ್ತು PUC ಪಾಸ್ ಆಗಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಪಾಲಕರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಈ SSLC ಮತ್ತು PUCಯಲ್ಲಿ ರ್ಯಾಂಕ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೂ ಮತ್ತು ಪಾಸ್ ಆಗ್ತಾ ಎಲ್ಲಾ ವಿದ್ಯಾರ್ಥಿಗಳಿಗೂ ಅಭಿನಂದನಾ ಪತ್ರ, ಬಹುಮಾನ ಇವೆಲ್ಲವೂ ಕೂಡ ಇರ್ತೈತಿ. ಮತ್ತೆ SSLC ಮತ್ತು PUC ಆದ ನಂತರ ಮುಂದೆ ಏನ್ ಮಾಡಬೇಕು, ಯಾವ ಕೋರ್ಸ್ ಅನ್ನು ಓದಬೇಕು, ಫ್ಯೂಚರ್ಗೆ ಯಾವ ಕೋರ್ಸ್ ಓದಿದ್ರೆ ತುಂಬಾ ಒಳ್ಳೇದಾಗತ್ತೆ, ಹೆಲ್ಪ್ ಆಗತ್ತೆ ಅಂತಕ್ಕಂಥ ವಿಷಯಗಳನ್ನು ಕುರಿತು ಉಪನ್ಯಾಸ ನೀಡಲು ಕೂಡ ಶಿಕ್ಷಣ ತಜ್ಞರು, ಶಿಕ್ಷಣ ಪ್ರೇಮಿಗಳು, ಸಾಕಷ್ಟು ದೊಡ್ಡ ಹುದ್ದೆಯಲ್ಲಿ ಸಾಧನೆಗೈರ್ತಕ್ಕಂಥ ವ್ಯಕ್ತಿಗಳು ನಾಳೆ ಬರಲಿದ್ದಾರೆ. ಹಾಗಾಗಿ ತಾವೆಲ್ಲರೂ ತಪ್ಪದೆ ಈ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಅಭಿನಂದನಾ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತ ತಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತೇನೆ. ನಾನು ಸೀತಾರಾಮ್ ರಾಠೋಡ್, ಗೋರ್ಸೇನಾ ತಾಲೂಕು ಅಧ್ಯಕ್ಷರು, ಹುಣಸಗಿ. ಮೌಢ್ಯಗಳಿಂದ ಹೊರಬಂದು ಬುದ್ಧನ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕಿದೆ. ಪ್ರೊಫೆಸರ್ CK ಮಹೇಶ್ವರ ಅಭಿಮತ. ತಾಲೂಕಿನ ನನ್ನಿವಾಳ ಗ್ರಾಮದಲ್ಲಿ ಶಾತವಾಹನ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮತ್ತು ವಿಜಯ ಸಂಕಲ್ಪ ದಿನಪತ್ರಿಕೆ ವತಿಯಿಂದ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಗೌತಮ ಬುದ್ಧನ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಈ ವೇಳೆ ಮಾತನಾಡಿದ ಚಿಂತಕ ಬರಹಗಾರ ಮೈತ್ರಿ ದ್ಯಾಮಣ್ಣ, ಗೌತಮ ಬುದ್ಧನ ತತ್ವಗಳು ಸರ್ವಕಾಲಕ್ಕೂ ಪ್ರಸ್ತುತವಾಗಿರುತ್ತವೆ. ಅವುಗಳನ್ನು ಅಳವಡಿಸಿಕೊಂಡು ಜೀವನ ಸಾಗಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಬುದ್ಧನ ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಿದಾಗ ಮಾತ್ರ ಉತ್ತಮ ಜೀವನ ಕಂಡುಕೊಳ್ಳಲು ಸಾಧ್ಯ. ಯುವಜನತೆ ಬುದ್ಧ ಪ್ರಜ್ಞೆಯನ್ನ ಅಳವಡಿಸಿಕೊಂಡಾಗ ಮಾತ್ರ ಬುದ್ಧನ ಸತ್ಸಂಗ ಮಾರ್ಗವನ್ನ ಅನುಸರಿಸುವ ಮೂಲಕ ಬೆಳಕಿನಡೆಗೆ ಸಾಗೋಣ ಎಂದು ತಿಳಿಸಿದರು. ಸಾಹಿತಿ ಹಾಗೂ ಪತ್ರಕರ್ತ ಕೊರ್ಲಕುಂಟೆ ತಿಪ್ಪೇಸ್ವಾಮಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಸಮಾಜವು ಕಲುಷಿತಗೊಳ್ಳುತ್ತಿದ್ದು ವಿಕೃತಿ ಮನಸ್ಥಿತಿಯನ್ನ ಹೊಂದುತ್ತಿದೆ. ಸಂವಿಧಾನವನ್ನ ಬದಲಾವಣೆ ಮಾಡುತ್ತೇವೆ ಎಂಬ ಹೀನ ಮನಸ್ಥಿತಿಯವರಿಗೆ ಬುದ್ಧ ಪ್ರಜ್ಞೆಯ ಅವಶ್ಯಕತೆ ಇದೆ. ಬುದ್ಧನ ನುಡಿಗಳು ಇಂದಿಗೂ ಪ್ರಸ್ತುತವಾಗಿದ್ದು ದ್ವೇಷ ಭಾವನೆಯಿಂದ ಏನನ್ನ ಸಾಧಿಸಲು ಸಾಧ್ಯವಿಲ್ಲ. ಅಷ್ಟಾಂಗ ಮಾರ್ಗಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಸಮಾಜವನ್ನ ಶುದ್ಧೀಕರಣಗೊಳಿಸಲು ಸಾಧ್ಯ ಎಂದು ತಿಳಿಸಿದರು. ಇದೇ ವೇಳೆ SSLC ಹಾಗೂ PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಾದ ಎನ್ ಪಲ್ಲವಿ, ಅಮಿತ್ ಸ್ಫೂರ್ತಿ, ಸುಚಿತ್ರವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಾಹಿತಿ ಮೂಗೂರು ತೇಜ, ನಿವೃತ್ತ ತಹಸೀಲ್ದಾರ್ ನಾಗರಾಜ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಶತವಾಹನ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಕೃಷ್ಣಮೂರ್ತಿ, ನಾಗರಾಜ, ಮಲ್ಲಿಕಾರ್ಜುನ್, CK ಮಹೇಶ್ ಕುಮಾರ್, ಚಿಕ್ಕಣ್ಣ ತಿಪ್ಪೇಸ್ವಾಮಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, NKS TV4 ನ್ಯೂಸ್, ಚಳ್ಳಕೆರೆ. ನನಗೂ ಕೂಡ ಈಗ ಭಯ ಆಗಿದೆ ಅಂತ ಹೇಳ್ತಾರೆ ಸ್ವಾಮೀಜಿ. ಆಗ ಸ್ವಾಮೀಜಿ ಹೇಳ್ತಾರೆ, ಹಾಗಾದ್ರೆ ಇದು ಅಪಾಯದ ಸ್ಥಳ ಆಗಿದೆ, ಜಾಗ ಆಗಿದೆ, ನೀನು ಒಂಟಿಯಾಗಿರ್ಲಿಕ್ಕೆ ಆಗಲ್ಲ, ನೀನು ಸುಮ್ಮನೆ ಊರಿಗೆ ಹೋಗು ಅಂತ ಹೇಳ್ತಾರೆ. ಆಗ ಆಕೆ ಹೇಳ್ತಾಳೆ, ಸ್ವಾಮಿ, ನಾನು ನೋಡಿದ ಊರಲ್ಲಿ 100 ಚಿರತೆಗಳಿದ್ದಾವೆ, ಇಲ್ಲಾದ್ರೂ ನಾನು ಜೀವನ ಮಾಡಬಲ್ಲೆ, ಊರಲ್ಲಿ ನಾನು ಜೀವನ ಕಟ್ಕೊಳ್ಳಕ್ಕಾಗಲ್ಲ ಅಂತ ಹೇಳಿ ಸ್ವಾಮೀಜಿ ಅವರಿಗೆ ಹೇಳ್ತಾರೆ. ಆ ಹೆಣ್ಣು ಆ ರೀತಿಯಾಗಿ ಹೇಳ್ತಾಳೆ ಅನ್ನೋದಾದ್ರೆ ಈ ಸಮಾಜದ ಕ್ರೂರತ್ವ ಅಥವಾ ಕುಟುಂಬದ ಸಂಬಂಧಿಗಳ ಹಾದಿಯಾಗಿ ನಮ್ಮ ಪರಿಸರ ಎಲ್ಲವೂ ಕೂಡ ಎಂಥ ವಿಕೃತ ಮನಸ್ಥಿತಿಗಳಿಗೆ ನೆನೆ ಆಗಿದೆ ಅನ್ನೋದನ್ನ ಆ ತಾಯಿ ತನ್ನ ವೇದನೆಯಲ್ಲಿ ಹೇಳಿರ್ತಕ್ಕಂಥ. ಹಾಗಾದ್ರೆ ಇವತ್ತು ನಮ್ಮ ಈ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅನ್ನುವಂತಹ ಅಧಿಕಾರ ದರ್ಪ ತೋರಿಸ್ತಕ್ಕಂಥವರಿಗೆ ಬುದ್ಧ ಪ್ರಜ್ಞೆಯಿಂದ ಮಾತ್ರ ಅದನ್ನೆಲ್ಲ ಸರಿದೂಗಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ಹೇಳಿರ್ತಕ್ಕಂಥ ನಮ್ಮ ದ್ಯಾಮಣ್ಣನವರ ಮಾತನ್ನು ಕೂಡ ಇಲ್ಲಿ ಬಹಳಷ್ಟು ಪ್ರಸ್ತುತ ಅಂತ ಅನಿಸ್ತದೆ. ಹಾಗೆ ಬುದ್ಧನ ಅಂತಃಕರಣವನ್ನ, ಅವರ ಅಷ್ಟೆಲ್ಲ ಮಾರ್ಗಗಳನ್ನು ಸ್ವಯಂ ಪ್ರೇರಿತವಾಗಿ ನಮ್ಮಲ್ಲಿ ನಾವೇ ಕಂಡುಕೊಳ್ತಕ್ಕಂಥದ್ದನ್ನ ಅವರು ಬಹಳಷ್ಟು ಹೇಳ್ತಾ ಹೋಗ್ತಾರೆ. ವೈರ್ಯದಿಂದ ವೈರಿ ನಾಶವಾಗುವುದಿಲ್ಲ, ಅವೈರ್ಯದಿಂದ ವೈರಿ ನಾಶವಾಗುತ್ತದೆ ಅನ್ನುವಂತಹ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ.
ಇವತ್ತು ನನಗೆ ಯಾರೋ ತೊಂದರೆ ಕೊಟ್ಟಂತೇಳಿ ನನ್ನ ಕಡೆಯವರು ಮತ್ತೆ ಅವರಿಗೆ ತೊಂದರೆ ಕೊಡೋದು, ಮತ್ತೆ ಅವ್ರ ಕಡೆಯವರು ನನ್ನ ಕಡೆಯವರಿಗೆ ತೊಂದರೆ ಕೊಡೋದು, ಹಾಗೇನೆ ದ್ವೇಷವನ್ನ ಬೆಳೆಸ್ತಾ ಹೋದ್ರೆ ಅದು ಕೊನೆ ಕ್ಷಮಿಸುವಂತಹ ಭಾವನೆ ಇದೆ. ಆ ತಾಳ್ಮೆ ಕರುಣೆ ಅವರ ಒಂದು ಅಷ್ಟಾಂಗ ಮಾರ್ಗಗಳಲ್ಲಿ ನಾವು ಎಂದು ಚಿಂತನೆ ಬೆಳೆಸ್ಕೊಳ್ತೀವ ಅವತ್ತು ನಾವು ಬಹಳಷ್ಟು ಸಮಾಜಕ್ಕೆ, ನನ್ನ ಕುಟುಂಬಕ್ಕೆ, ನನ್ನ ಸಂಬಂಧಗಳಿಗೆ ಪ್ರಿಯವಾಗಿ ಕಾಣ್ತೀವಿ ಅನ್ನೋದನ್ನ ಅವ್ರು ಹೇಳಿರ್ತಕ್ಕಂಥ ಮಾತು. ಅಂತಹ ಒಂದು ಬುದ್ಧನ ದಿನಾಚರಣೆಯನ್ನ ಇವತ್ತು ಬಹಳ ವೈಭವವಾಗಿ, ಇದು ಯಾರಿಗೂ ಒಂದು ಕೆಲವರಿಗೆ ಸೀಮಿತ ಅನ್ನೋದ ರೀತಿಯಲ್ಲಿ ಸಮಾಜವನ್ನು ಶುದ್ಧೀಕರಣ ಮಾಡಿಕೊಳ್ಳುವ ರೂಪದಲ್ಲಿ ಇವತ್ತು ಬುದ್ಧನನ್ನ, ಅವರ ವಿಚಾರಧಾರೆಗಳನ್ನ ನಾವೆಲ್ಲ ಅತ್ಯುತ್ತಮವಾಗಿದ್ದು ಅಂತ ಹೇಳಿ ನಾವು ಗಮನಿಸಬಹುದು. ಒಂದೆರಡಲ್ಲ, ಸಾಕಷ್ಟು ವಿಚಾರಗಳು. ಸೊ ಹೇಳಿದ್ರು ನಮ್ಮ ಮೂಗೂರು ತೇಜಸ್ ಸರ್ ಅವರು, ದುರಾಸೆಯೇ ಮನುಷ್ಯನ ಎಲ್ಲ ದುಃಖಗಳಿಗೆ ಕಾರಣ ಅಂತ. ದುರಾಸೆ ಅಲ್ಲ, ಆಸೆಯೇ ಮನುಷ್ಯನ ಎಲ್ಲ ದುಃಖಗಳಿಗೆ ಮೂಲ ಕಾರಣ. ಆಸೆಯ ಹೊರತುಪಡಿಸಿದ ಜೀವನ ನಿಜವಾಗಲೂ ನಿರ್ಮೂಲವಾಗಿರ್ತದೆ. ಇವತ್ತೆಲ್ಲರೂ ಕೂಡ ನಾವು ಆಸೆಯನ್ನು ಒದ್ದವರಲ್ಲ, ದುರಾಸೆಗಳನ್ನು ಒದ್ದ ಮನುಷ್ಯರು. ಸೊ ಹಾಗಾಗಿ ನಮ್ಮ ಜೊತೆ ಆಸೆಗಳು ಹೇಗೆ ಹಿಂಬಾಲಿಸ್ತದೋ ಹಾಗೆಯೇ ದುಃಖಗಳು ಕೂಡ ಹಿಂಬಾಲಿಸ್ತದೆ. ಹುಟ್ಟುವಾಗ ಮನುಷ್ಯ ಮಗು ಅಳುತ್ತಾನೆ ಹುಟ್ಟುತ್ತದೆ, ಸಾಯುವಾಗಲೂ ಕೂಡ ಜೀವನದ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಮರಗಿ ನಾವು ಒಂದಲ್ಲ ಒಂದು ದುಃಖಗಳಿಗೆ ಈಡಾಗಿ ಮರಣವಂತೀವಿ. ಅಂದ್ರೆ ಬುದ್ಧ ಕಂಡ್ಕೊಂಡದ್ದೇನು ಅಂದ್ರೆ, ದುಃಖ ಅಂತಕ್ಕಂಥದ್ದು ಮನುಷ್ಯನನ್ನ ಬಿಡುವುದಿಲ್ಲ. ದುಃಖ ಬಿಡಬೇಕು ಅಂದ್ರೆ ನಾವು ಆಸೆ ಬಿಡಬೇಕು. ದುಃಖವೇ ನಮ್ಮ ಆಸೆಗಳೇ ನಮ್ಮೆಲ್ಲ ದುಃಖಗಳಿಗೆ ಮೂಲ ಕಾರಣ. ದುಃಖಗಳನ್ನು ಹೊರತುಪಡಿಸಿದ ಜೀವನ ನಮ್ದಾಗ್ಬೇಕು ಅಂದ್ರೆ, ಆಸೆಗಳನ್ನು ಹೊರತುಪಡಿಸಿದ ಜೀವನ ನಮ್ದಾಗ್ಬೇಕು ಅಂತಂದು ಸೊ ಅವನಿಗೆ ಬಹುಶಃ ಆ ಕಾಲಕ್ಕೆ ಯಾವುದೋ ಒಂದು ದಿವ್ಯತ್ವವೇ ಅವನ ಮೇಲೆ ಪ್ರಭಾವ ಬೀರಲಿಕ್ಕೆ ಸಾಧ್ಯ. ಎಲ್ಲ ಬುದ್ಧ ಅರಿವಿನ ಅರಿವಿಗೆ ಹೆಚ್ಚು ಎಲ್ಲರೂ ನಾವು ಮಾತುಗಳು ಏನಿದಾರಲ್ಲ ಅದನ್ನೆಲ್ಲ ಆಲಿಸ್ಕೊಳ್ತಾ ಮತ್ತೆ ನಾವು ನಮ್ಮ ಬದುಕುಗಳನ್ನು ಕಟ್ಕೊಂಡು ಹೋಗೋದು. ಬಂಧುಗಳ ಒಂದು ಮಾತನ್ನು ಎತ್ಕೊಂಡು ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ನನಗನ್ಸಿದ್ದು ಎಲ್ಲರೂ ಮಾತಾಡಿರುವಂಥದ್ದು ಒಂದು ಫೈನಲ್ ಜಡ್ಜ್ಮೆಂಟ್ ರೂಪದಲ್ಲಿ ಮಲ್ಲಿಕಾರ್ಜುನ್ ಅವರು ಏನು ಹೇಳಿದರು, ಅದರ ಕಡೆ ಚಿಂತೆ ಮಾಡಿ ಅಂತ. ಇನ್ನು ಎಷ್ಟು ವರ್ಷ ಬುದ್ಧನನ್ನ ನೆನಪು ಮಾಡ್ಕೊಂಡು ಮಾತನಾಡ್ಕೊಂಡು ಹೋಗುವಂಥದ್ದು ಎಲ್ಲಿ ಮಾಡೋಣ? ಬುದ್ಧನ ಕಡೆಗೆ ಕನಿಷ್ಠ ಪ್ರಮಾಣದಲ್ಲಿ ಯಾವ ಅಸ್ಪೃಶ್ಯತೆಯ ನೋವಿನಿಂದ ನರಳ್ತಾ ಇದೆ ಆ ಜನಾಂಗಗಳಾದರೂ ಕೂಡ ನಿರ್ಧಾರ ಮಾಡಬೇಕು. ಇಂಥ ಸಭೆಗಳಲ್ಲಿ ನಿರ್ಧಾರ ಮಾಡಬೇಕು. ಇನ್ನು 1000 ವರ್ಷ ಬೇಕಾದ್ರೆ ನಾವು ಅಂದ್ಕೊಳ್ಳೋಣ, ನಮ್ಮ ಮುಂದಿನ 10 ತಲೆಮಾರಿನ ಮಕ್ಕಳು ನಮ್ಮ ಕುಟುಂಬಗಳಲ್ಲಿ ಬಂದ್ರೆ ಅವರು ಕೂಡ ಇವತ್ತು ನಾವು ಯಾವ ಅಸ್ಪೃಶ್ಯತೆಯನ್ನು ಅನುಭವಿಸ್ತೀವೋ ಅದೇ ಅಸ್ಪೃಶ್ಯತೆಯನ್ನು ಬರುತ್ತಾರೆ. ಎಲ್ಲಿವರೆಗೆ ಅಂದ್ರೆ ಅವರು ಹಿಂದೂ ಧರ್ಮದ ಒಳಗಡೆ ಇರೋವರೆಗೆ. ಗುಂಡಿಗೆ ಬಿದ್ದ ಗುಳಿಯನ್ನ ರಕ್ಷಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಗದಗ ರೈಲ್ವೆ ನಿಲ್ದಾಣದ ಕ್ವಾರ್ಟರ್ಸ್ ಬಳಿ ಆಳವಾದ ಸೆಪ್ಟಿಕ್ ಟ್ಯಾಂಕಿನ ಗುಂಡಿಗೆ ಗುಳಿಯೊಂದು ಬಿದ್ದು ಒದ್ದಾಡಿರುವ ಘಟನೆ ಜರುಗಿದೆ. ಸುದ್ದಿ ತಿಳಿದಂತೆ ಇಲ್ಲಿನ ಸ್ಥಳೀಯ ನಾಗರಿಕರು ಅಗ್ನಿಶಾಮಕ ದಳಕ್ಕೆ ಹಾಗೂ ಗುಳಿ ರಕ್ಷಣೆ ತಂಡಕ್ಕೆ ತಿಳಿಸಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿದ ಸಿಬ್ಬಂದಿಗಳು ಸೆಪ್ಟಿಕ್ ಟ್ಯಾಂಕಿನ ಕಬ್ಬಿಣದ ರಾಡ್ಗಳನ್ನು ಕತ್ತರಿಸಿ ಜೆಸಿಬಿ ಯಂತ್ರ ಹಾಗೂ ಹಗ್ಗದ ಸಹಾಯದಿಂದ ಗುಳಿಯನ್ನ ಮೇಲೆತ್ತುವ ಮೂಲಕ ರಕ್ಷಣೆ ಮಾಡಿದ್ದಾರೆ. ಗುಳಿ ಮೇಲ್ ಬರುತ್ತಿದ್ದಂತೆ ಬದುಕಿತು ಬಡಜೀವ ಅಂತ ಗೂಳಿಯು ಬೃಹತ್ ಹಗ್ಗದ ಸಮೇತ ತನ್ನ ಚಲ್ಲಾಟದೊಂದಿಗೆ ಪರಾರಿಯಾಗಲು ಯತ್ನಿಸಿತ್ತು. ರಕ್ಷಣಾ ತಂಡದವರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವೇದಮೂರ್ತಿ, NKS TV4 ನ್ಯೂಸ್, ಬೆಂಗಳೂರು.
ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಹುಂಡಿಯಲ್ಲಿ ಶೇಖರಣೆಯಾದ 71,41,325 ರೂಪಾಯಿಗಳು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಐತಿಹಾಸಿಕ ನಾಯಕನಹಟ್ಟಿಯ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಕಾಣಿಕೆ ಹುಂಡಿ ಹಣದ ಎಣಿಕೆ ಕಾರ್ಯವನ್ನು ಶುಕ್ರವಾರ ದೇವಾಲಯದ ಆವರಣದಲ್ಲಿ ಕಂದಾಯ ಇಲಾಖೆ ತಹಸೀಲ್ದಾರ್ ರೆಹಾನ್ ಪಾಷಾ, ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಮತ್ತು ಬ್ಯಾಂಕ್ ಅಧಿಕಾರಿಗಳ ಸಹಯೋಗದಲ್ಲಿ ನಡೆಯಿತು. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಮಾತನಾಡಿ, ಜಿಲ್ಲಾಧಿಕಾರಿ ಹಾಗೂ ತಾಲೂಕು ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಹುಂಡಿ ಎಣಿಕೆ ಸಿದ್ದಪಡಿಸಿದ್ದು, ಈ ವರ್ಷ ಜಾತ್ರೆ ಮಾರ್ಚ್ 26ರಂದು ನಡೆಯಿತು. ಲೋಕಸಭಾ ಚುನಾವಣೆ ಇದ್ದುದರಿಂದ 1 ತಿಂಗಳು ಲೇಟ್ ಆಗಿ ಹುಂಡಿ ಎಣಿಕೆ ಮಾಡಲಾಗಿದೆ. ಕಳೆದ ವರ್ಷ 72 ಲಕ್ಷ ಆಗಿತ್ತು. ಈ ವರ್ಷವೂ ಸಹ 65ರಿಂದ 70 ಲಕ್ಷ ನಿರೀಕ್ಷೆಯಲ್ಲಿ ಇದ್ದೇವೆ. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಸರ್ವತೋನ್ಮುಖ ಅಭಿವೃದ್ಧಿಗೆ ಈ ಹಣವನ್ನು ಬಳಸಲಾಗುವುದು ಎಂದರು. ಮೊದಲು ಹೊರಮಠ ದೇವಾಲಯದಲ್ಲಿ ಮುಜರಾಯಿ ಹಾಗೂ ಕಂದಾಯ ಇಲಾಖೆ ತಹಸೀಲ್ದಾರ್ ರೆಹಾನ್ ಪಾಷಾ ಹಾಗೂ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ನೇತೃತ್ವದಲ್ಲಿ ಕಾಣಿಕೆ ಹುಂಡಿ ಎಣಿಕೆ ಕಾರ್ಯ ನಡೆಯಿತು. ಹೊರಮಠದಲ್ಲಿ 19,53,575 ಹಣ ಆದರೆ ಒಳಮಟ್ಟದಲ್ಲಿ 51,87,750 ಲಕ್ಷ ಹಣ ಸಂಗ್ರಹ. ಒಟ್ಟಾರೆಯಾಗಿ 4 ತಿಂಗಳ ಅವಧಿಯಲ್ಲಿ 71,41,325 ಲಕ್ಷ ಸಂಗ್ರಹವಾಗಿದೆ. ಹಣವನ್ನ ದೇವಾಲಯದ ಕೆನರಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಯಿತು. ಹೊರಮಠ ಮತ್ತು ಒಳಮಠಗಳ ಹುಂಡಿಯಲ್ಲಿ ಹಲವು ಬೆಳ್ಳಿ ನಾಣ್ಯಗಳು, ಬೆಳ್ಳಿ ತೊಟ್ಟಿಲು, ಬೆಳ್ಳಿ ಆಭರಣಗಳು ಕಂಡುಬಂದವು. ಸುರೇಶ್ ಬೆಳಗೆರೆ, ಎನ್ಕೆಎಸ್ ಟಿವಿ4 ನ್ಯೂಸ್, ಚಿತ್ರದುರ್ಗ. ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ತಾಲೂಕು ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಇಂದು ಅವರ ಜಿಲ್ಲಾಧಿಕಾರಿಗಳ ಸಲಹೆಯಂತೆ ಒಂದು ಹುಂಡಿ ಎಣಿಕೆಯನ್ನು ನಿಗದಿಪಡಿಸಲಾಗಿದೆ. ಕಳೆದ 23ರಂದು ಜಾತ್ರೆ ನಡೆದಿತ್ತು, ಮಾರ್ಚ್ 26ರಂದು ಜಾತ್ರೆ ನಡೆದಿತ್ತು. ಆನಂತರ ಚುನಾವಣಾ ಕಾರ್ಯಕ್ರಮದಲ್ಲಿ ಬಿಸಿಯಾಗಿದ್ದರಿಂದ ಕಂದಾಯ ಇಲಾಖೆ ನೌಕರರು ಈಗ 1 ತಿಂಗಳು ಲೇಟಾಗಿ ನಮ್ಮ ಹುಂಡಿ ಎಣಿಕೆಯನ್ನು ಮಾಡ್ತಾ ಇದ್ದೀವಿ. ಈ ಹುಂಡಿ ಎಣಿಕೆ ಕಳೆದ ವರ್ಷದಲ್ಲಿ 72 ಲಕ್ಷ ಆಗಿತ್ತು. ಈ ಸರಿ 65ರಿಂದ 70 ಲಕ್ಷ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಹಾಗೆ ಈ ಬಂದ ಹಣವನ್ನೆಲ್ಲ ಇವತ್ತೇ ಬ್ಯಾಂಕಿಗೆ ಹಾಕ್ತೀವಿ. ಹಾಗೆ ನಮ್ಮ ಧಾರ್ಮಿಕ ದತ್ತಿ ಆಯುಕ್ತರ ಬಜೆಟ್ ಆದೇಶದಂತೆ ಅವರು ಅನುಮತಿ ಪಡೆದು ವಿವಿಧ ಕಾರ್ಯಕ್ರಮಕ್ಕೆ ದಾಸೋಹ, ಇನ್ನಿತರ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮಾತ್ರ ಈ ಹಣವನ್ನು ಉಪಯೋಗಿಸ್ತೀವಿ. ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಹೋಗ್ತದೆ ಅನ್ನೋದೆಲ್ಲ ಸುಳ್ಳು. ಎಲ್ಲರೂ ಕೂಡ ಕಾಣಿಕೆ ಹಾಕಬೇಕು ಅಂತೇಳಿ ಮತ್ತೊಮ್ಮೆ ಕೇಳ್ಕೊಂತೀವಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಕಳ್ಳರ ಕಾಟ ಮಿತಿ ಮೀರಿದ್ದು, ಕಳ್ಳರ ಉಪಟಳಕ್ಕೆ ಕಡಿವಾಣ ಹಾಕಿ ಅಂತ ಭಾರತ ಕಮ್ಯುನಿಸ್ಟ್ ಪಕ್ಷ ಹಾಗೂ ಎಐಟಿಯುಸಿ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ಕೂಡ್ಲಿಗಿ ಡಿವೈಎಸ್ಪಿ ಕಚೇರಿಗೆ ತೆರಳಿ ಸೂಕ್ತ ಕ್ರಮಕ್ಕಾಗಿ ಒತ್ತಾಯಿಸಿ ಮುಖಂಡ ಎಚ್ ವೀರಣ್ಣ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಹಕ್ಕೊತ್ತಾಯ ಪತ್ರ ನೀಡಿದ್ದಾರೆ. ಮುಖಂಡರಾದ ಯು ಪೆನ್ನಣ್ಣ, ಅನಂತೇಶ್, ಕರಿಯಣ್ಣ, ಐಗಳ ಮಲ್ಲಾಪುರ ಕುಬೇರ ಸೇರಿದಂತೆ ಮತ್ತಿತರರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇನ್ನು ಡಿವೈಎಸ್ಪಿಯವರ ಅನುಪಸ್ಥಿತಿಯಲ್ಲಿ ಸಿಪಿಐ ಮನವಿಯನ್ನು ಸ್ವೀಕರಿಸಿದ್ದಾರೆ. ವಿಜಿ ವೃಷಭೇಂದ್ರ, ಎನ್ಕೆಎಸ್ ಟಿವಿ4, ಕೂಡ್ಲಿಗಿ. ನಮ್ಮ ಗಮನಕ್ಕೆ ಇಬ್ಬರ ನಡುವೆ ಕಳ್ಳತನಗಳು ಹಗಲು ಹೊತ್ತು ನಡೀತಾ ಇದ್ದಾವೆ. ರಾತ್ರಿ ಹೊತ್ತು ಅನ್ನೋದಕ್ಕಿಂತ ಹಗಲು ಹೊತ್ತು ನಡೀತಿದ್ದಾವೆ. ಅದರಲ್ಲಿ ಪೊಲೀಸ್ ಇಲಾಖೆಗೆ ಈಗಾಗಲೇ ಮಾಹಿತಿ ಇದೆ ಮತ್ತು ಇನ್ನು ಕೆಲವು ನನಗೆ ಈಗಾಗಲೇ ವಾಟ್ಸಪ್ಗಳು, ವಿಡಿಯೋಗಳಲ್ಲಿ ಬಂದಿರೋ ಪ್ರಕಾರ CC ಕ್ಯಾಮ್ರಾಗಳಲ್ಲಿ ಅವರ ಫೋಟೋ ಸೆರೆಯಾಗಿದೆ. ಮತ್ತು ಮೊನ್ನೆ ಶಾರದಾ ಸ್ಕೂಲ್ ಪಕ್ಕ ಆಸ್ಪತ್ರೆ ಹಿಂಭಾಗದಲ್ಲಿ ಸುಮಾರು ರಾತ್ರಿ ಹೊತ್ತು ಒಂದು 8 ಜನ ಯುವಕರು ಹತ್ತಿ ಬರ್ತಾ ಇದ್ದಾರೆ. ಅದು CC ಕ್ಯಾಮ್ರಾದಲ್ಲಿ ಅಪ್ಲೋಡ್ ಆಗಿ ವೈರಲ್ ಆಗಿದೆ. ಒಬ್ಬರು ಎಲ್ಲ ಚಡ್ಡಿ ಬರ್ಮಣ ಮತ್ತೆ ಎಲ್ಲ ಹಿಂಗೆ ಹಾಕೊಂಡಿದ್ದಾರೆ. ಆಮೇಲೆ ಬರ್ತಾ ಇದ್ದಾರೆ ಅಷ್ಟೇ, ಕಳ್ತನ ಏನು ನಡೆದಿಲ್ಲ ಅಲ್ಲಿ. ಆಮೇಲೆ ಇನ್ನೊಂದು ಯಾವುದೋ ಒಂದು ಅಂಗಡಿ, ಬಟ್ಟೆ ಅಂಗಡಿಗಳಲ್ಲಿ ಈಗಾಗಲೇ CC ಕ್ಯಾಮರಾ ಒಂದು ಆಗಿರ್ತಕ್ಕಂಥದ್ದು, ನಾವು ಮಗು ಇರ್ತಕ್ಕಂಥದ್ದು ಸಹಿತ ಚೆನ್ನಾಗಿ ಕಾಣ್ತಾ ಇದೆ. 40,000 ರೂಪಾಯಿ ಕಳ್ತನ, 60,000 ಅಂಗಡಿಯಲ್ಲಿ ಕಳ್ತನ ಆಗಿದೆ. ಆಮೇಲೆ 5 ಅಂತೇಳಿ ಒಬ್ಬರು ಲೋಕೋಪಯೋಗಿ ಇಲಾಖೆ ಅವರ ಮನೆಯಲ್ಲಿ ಆಡಾಗಲೇ ಗುಡಿಮುಟ್ಟೆ ರಸ್ತೆಯಲ್ಲಿ ಅವರಲ್ಲಿ ಸಹಿತ ಕಳ್ತನ ಆಗಿದೆ. ಮಂಜಾರ ಮೂರ್ತಿಗೆ ಹೋಗಿರ್ತಕ್ಕಂಥ ವಿಚಾರ. ಮತ್ತು ಸೋಮಶೇಖರ್ ಅಂತೇಳಿ ಒಬ್ಬರು ಅವ್ರ ಮನೆಯಲ್ಲಿ ಸಹಿತ ಕಳ್ತನ ಆಗಿದೆ. ಮತ್ತು ಅದರ ಮಧ್ಯ ಈಗ ಮೊನ್ನೆ ಒಂದು 5 ಮನೆಗಳು ರಾಜೀವ್ ಗಾಂಧಿ ನಗರದಲ್ಲಿ ಅಟ್ಯಾಕ್ ಮಾಡಿದ್ದಾರೆ, ಟಚ್ ಮಾಡಿದ್ದಾರೆ, ಅದರಲ್ಲಿ ಕಳ್ತನ ಆಗಿದೆ. ಮತ್ತೆ ಅದರ ಮಧ್ಯೆ ಮತ್ತು ಬಿಕ್ಕಿಮಿ ಮೂರ್ತಿ ಅಂತೇಳಿ ಅವ್ರ ಮನೆಗೂ ಸಹಿತ ಅಟ್ಯಾಕ್ ಮಾಡಿದ್ದಾರೆ. ಇಲ್ಲಿ ಈ ಕಡೆ ಕಿತ್ತೂರು ರಾಣಿ ಚೆನ್ನಮ್ಮ ಹಳೆ ಸ್ಕೂಲ್ ಆ ಕಡೆ ಪಕ್ಕ ಸರ್, ಎನ್ ಟಿ ಬೊಮ್ಮಣ್ಣರವ್ರ ನಿವೇಶನದ ಪಕ್ಕ. ಅದಕ್ಕಿಂತ ಮುಖ್ಯವಾಗಿ ನಿನ್ನೆ ಸಾಯಂಕಾಲ ಸಮಯದಲ್ಲಿ ಅವರೇನು ಸೊಲ್ಲಮ್ಮ ಜಾತ್ರೆಗೆ ಹೋಗುವಂತ ಪರಿಸ್ಥಿತಿ ಹೊಸಪೇಟೆ ರಸ್ತೆಯಲ್ಲಿ ಅಂಬಾಲಿ ಅಂಜಿನಪ್ಪ ಅಂತಕ್ಕಂಥ ಮನೆಯಲ್ಲಿ ಈಗಾಗಲೇ ಮತ್ತೆ ಬೆಳ್ಳಿ ಮತ್ತು ಬಂಗಾರ ಮತ್ತು ನಗದು ಹಣ ಅಂತೇಳಿ ಈಗ ಕಳ್ತನ ಆಗಿದೆ. ಅದು ಎಲ್ಲ ನಮ್ಮ ಪೊಲೀಸ್ ಇಲಾಖೆಗೂ ಸಹಿತ ಮಾಹಿತಿ ಇದೆ ಎಂಬುದು ಒಂದು ಭಾವನೆ. ಮತ್ತು ಇಡೀ ನಮ್ಮ ತಾಲೂಕಿನ ಪ್ರತಿ ನಾಗರಿಕರಿಗೂ ಮತ್ತು ನಮಗೂ ಇಲಾಖೆಯ ಮೇಲೆ ಅಪಾರವಾದ ಗೌರವ ಮತ್ತು ನಂಬಿಕೆ ಮತ್ತು ಕಾಳಜಿ ಮತ್ತು ಅಭಿಮಾನ ಇದೆ. ಕಾರಣ ನಾವೆಲ್ಲರೂ ನಿರ್ಭೀತಿಯಾಗಿ ಮತ್ತು ರಾಜಾರೋಗ್ಯವಾಗಿ ಮತ್ತು ನೇರವಾಗಿ ನಾವು ಇವತ್ತಿದ್ದೀವಿ ಮತ್ತು ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣ ನಮ್ಮ
ಪೊಲೀಸ್ ಇಲಾಖೆ ಮಾಡುವಂತ ಕೆಲಸ ಮತ್ತು ಸಹಕಾರದಿಂದ. ಅದರ ಮಧ್ಯ ಕೆಲವು ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ಕೆಲಸ ಮಾಡದೆ ಈಗ ನಿರ್ಲಕ್ಷ್ಯತೆ ತೋರುವುದರಿಂದ ಈಗ ಅಧಿಕಾರಿಗಳಿಗೆ ಮತ್ತೆ ಇವರು ಉತ್ತರ ಕೊಡುವಂತ ಪರಿಸ್ಥಿತಿ ಮತ್ತು ಆತಂಕದ ಸಂದರ್ಭ ಬರುತ್ತೆ ಎಂಬುದು ನನ್ನ ಅಭಿಪ್ರಾಯ. ಇದನ್ನ ಕೂಡ್ಲಿಗಿ ಪಟ್ಟಣದಲ್ಲಿ ಇದುವರೆಗೂ ಆಗಿಲ್ಲ. ಇತ್ತೀಚಿನ ದಿನಗಳಲ್ಲಿ ರಾತ್ರಿ ಹೊತ್ತು ಏನೋ ಆಗ್ತಿದ್ದಾವೆ, ಒಂದು ಜನರಿಗೆ ಭಯದ ವಾತಾವರಣ ನಿರ್ಮಾಣ ಆಗ್ತಿದೆ ಮತ್ತು ಭಯ ಪಡೆದಿದ್ದಾರೆ ಪ್ರತಿಯೊಬ್ಬರು ಸಹಿತ. ಇಂಥ ಪರಿಸ್ಥಿತಿ ಆಗ್ತಿದೆ. ಬಹುಮುಖ್ಯವಾಗಿ ಕೂಡ್ಲಿಗಿ ತಾಲೂಕಿನಲ್ಲಿ ಈಗ ಬೇರೆ ಹೊರ ರಾಜ್ಯದ ಬಿಹಾರ್ ಮತ್ತು ಮಹಾರಾಷ್ಟ್ರ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಸಾವಿರಾರು ಜನ ಕಾರ್ಮಿಕರು ಈಗ ಫ್ಯಾನು ಮತ್ತು ವಿಂಡೋ ಫ್ಯಾನುಗಳಂತವು ಮತ್ತೆ ಸೋಲಾರ್ ಕಂಪನಿಗಳಂತವಕ್ಕೆ ಕೂಲಿ ಕಾರ್ಮಿಕರು ಬಂದಿದ್ದಾರೆ ಮತ್ತು ಅಧಿಕಾರಿಗಳು ಬಂದಿದ್ದಾರೆ. ಅವ್ರು ಯಾರು ಅಲ್ಲಿ ಅವ್ರ ಬಯೋಡಾಟಾ ಗೊತ್ತಿಲ್ಲ, ಅವರು ಮಾಹಿತಿ ಗೊತ್ತಿಲ್ಲ, ಅವ್ರು ಏನು ವೃತ್ತಿ ಮಾಡ್ತಿದ್ದಾರೆ ಅಂತೇಳಿ ಅಲ್ಲಿ ಕಳ್ತನ ಮಾಡಿ ಮತ್ತೆ ಇಲ್ಲಿ ಬಂದು ಕೂಲಿಗಾಗಿ ಬಂದು ಸೇರಿರಬಹುದು. ಆದರೆ ಸಾವಿರಾರು ಜನ ಇರೋದ್ರಿಂದ ಈಗ ಸೊಂಡೂರು ತಾಲೂಕಿನ ಫ್ಯಾಕ್ಟ್ರಿ ಮತ್ತು ಫ್ಯಾನ್ ಕಂಪನಿಗಳು ಜನ ಕೂಡ ಇಲ್ಲೇ ವಾಸ ಇದ್ದಾರೆ. ಅವ್ರನ್ನ ಯಾರನ್ನೂ ಸಹಿತ ನಾವಾಗಲಿ ಈಗ ನಮ್ಮ ಇಲಾಖೆಯಿಂದ ಯಾವುದೇ ಅವ್ರದ್ದು ಬಯೋಡಾಟಾ ತಗೊಂಡಿಲ್ಲ, ವಿಚಾರಣೆ ಮಾಡಿಲ್ಲ. ಅವರು ಕಳ್ತನ ಮಾಡಿರ್ಬೋದು ಮತ್ತು ಅವರು ಸಹಿತ ಇರ್ಬೋದು ಎಂಬುದು ಒಂದು ನಮಗೆ ಅನುಮಾನ. ಇನ್ನು ಎರಡನೇದು ಅಗಲೊತ್ತೆ ಆಗೋದ್ರಿಂದ ಈಗ ಪೊಲೀಸ್ ಅವರ ಭಾವನೆಗಳಿಂದ ಈಗ ಸ್ಥಳೀಯವರೇ ಮಾಡ್ತಾರೆ ಅನ್ನೋದು ಒಂದು ಅನುಮಾನ. ಅದಕ್ಕೆ ಪೊಲೀಸ್ನವರು ಮನಸ್ಸು ಮಾಡಿದ್ರೆ ಯಾವುದು ಸಹಿತ ಹಿಡಿದೇ ಇರುವಂತ ಮತ್ತು ಅದನ್ನ ಬೆದರಿಸದೇ ಇರುವಂತ ಇತಿಹಾಸ ಇಲ್ಲ. ಯಾಕಂದ್ರೆ ಅದಕ್ಕಾಗಿರ್ತಕ್ಕಂಥ ತರಬೇತಿ ಪಡೆದಿರ್ತಾರೆ, ಅವರಿಗೆ ಎಕ್ಸ್ಪೋರ್ಟ್ ಇರ್ತದೆ ಮತ್ತು ಅನುಮಾನ ಮತ್ತೆ ಸಸ್ಪೆಕ್ಟ್ ಮಾಡುವಂತ ಮತ್ತು ಕ್ಯಾಚ್ ಮಾಡುವಂತ ಧೈರ್ಯ ಇರುತ್ತೆ. ಅದಕ್ಕೆ ನಮ್ಮ ಮನವಿ ಇವತ್ತಿಷ್ಟೇ, ಇದು ನಿರಂತರವಾಗಿ ಕಳ್ತನಗಳು ನಡೀತಾ ಇದೆ. ರಾತ್ರಿ ಬೀಟ್ನಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸಿಲ್ಲ ಅನ್ನೋದು ನೇರವಾದ ಆರೋಪ. ಯಾರವ್ರ ವ್ಯಕ್ತಿಗಳು ಎಂಬುದು ನಮಗೆ ಗೊತ್ತಿಲ್ಲ, ಯಾರ ಮೇಲೆ ಒಬ್ಬರ ಮೇಲೆ ನಮ್ಮ ಆರೋಪ ಇಲ್ಲ. ಈಗ ಕಳ್ತನಗಳು ಆಗೋದ್ರಿಂದ ನಾವು ಅನಿವಾರ್ಯವಾಗಿ ಮಾತಾಡಬೇಕಾಗುತ್ತೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇವತ್ತು ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷ ಅವುಗಳನ್ನೆಲ್ಲ ಮನಗಂಡು ಈ ಕೂಡ್ಲಿಗಿ ಪಟ್ಟಣದಲ್ಲಿ ನಡೆಯುವಂಥ ಮತ್ತು ಜನಗಳ ಭಯ ಮತ್ತು ಈ ಕಳ್ಳತನಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಬೇಗನೆ ಎಚ್ಚೆತ್ತುಕೊಂಡು ಕ್ರಮ ಕೈಗೊಂಡು ಕಳ್ಳರನ್ನ ಹಿಡಿಬೇಕಾಗಿದೆ. ಮತ್ತು ಮುಂದೆ ಕಳ್ಳತನ ಆಗೋದ ರೀತಿಯಲ್ಲಿ ಮತ್ತೆ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ತಾವು ಸಿಬ್ಬಂದಿಗಳನ್ನು ಹೆಚ್ಚು ಸಿಬ್ಬಂದಿಗಳ ಇಲಾಖೆಯಲ್ಲಿ ಮತ್ತು ಸಿಬ್ಬಂದಿಗಳ ಕೊರತೆನೂ ಇರಬಹುದು ಮತ್ತು ಅದನ್ನೆಲ್ಲ ಮೇಲಧಿಕಾರಿಗಳ ಹತ್ರ ಮಾತಾಡಿ ಮತ್ತು ಸಿಬ್ಬಂದಿಗಳಿಗೂ ಸಹಿತ ನೀವು ಸರಿಯಾದ ಮಾರ್ಗದರ್ಶನ ಕೊಟ್ಟು ಅವರು ಸಿಬ್ಬಂದಿಗಳು ಎಲ್ಲ ಕೆಲವು ಸಿಬ್ಬಂದಿಗಳು ರಾತ್ರಿ ಸಮಯದ ಡ್ಯೂಟಿಯನ್ನ ಬೇಜವಾಬ್ದಾರಿತನದಿಂದ ಮಾಡ್ತಾರೆ ಎಂಬುದು ನಮ್ಮ ನೇರವಾದ ವೈಯಕ್ತಿಕ ಎಲ್ಲರ ಪರವಾದ ಸಾರ್ವಜನಿಕರ ಅಭಿಪ್ರಾಯದ ಆರೋಪ ಇದೆ. ಸಾರ್ವಜನಿಕರು ಅನೇಕ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಕೇಳ್ತಾ ಇದೆ ಅಂತೇಳಿ. ಅದಕ್ಕೆ ಅನಿವಾರ್ಯವಾಗಿ ನಾವು ನಮ್ಮ ಪಕ್ಷದ ಪರವಾಗಿ ಪ್ರೀತಿ ವಿಶ್ವಾಸದಿಂದ ನಮಗೆ ಮನವಿ ಕೊಡಲಿಕ್ಕೆ ಬಂದಿದ್ದೀವಿ. ಆಮೇಲೆ ಯಾವುದೇ ಪೊಲೀಸ್ ಇಲಾಖೆಯನ್ನ ಆರೋಪ ದೂಷಣೆಯಿಂದಲ್ಲ ಮತ್ತು ಯಾವುದೇ ಬೇರೆ ರೀತಿಯಿಂದಿಲ್ಲ. ನಮಗೆ ಪೊಲೀಸ್ ಅವರಿಗೆ ಅದು ಬಹಳ ಆತ್ಮೀಯ ಮತ್ತು ಭಾವನೆ ಮತ್ತು ವಿಶ್ವಾಸ ಇದೆ. ಒಂದು ಮನವಿಯನ್ನು ಓದಿ ಈಗ ನಮ್ಮ ಪೊಲೀಸ್ ಉಪ ಅಧೀಕ್ಷಕರಿಗೆ ಕೊಡಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಈಗಾಗಲೇ ಈ ಕಳ್ಳತನವನ್ನ ಬೇರಿಸಲಿಕ್ಕೆ ಅಂತ ಹೇಳಿದ್ರು. ಅವರ ಅನುಪಸ್ಥಿತಿಯಲ್ಲಿ ನಮ್ಮ CPS ಸರ್ ಬರ್ತಾರೆ ಅನ್ನೋದಕ್ಕೆ ತಮಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಈಗ ಅನುಪಸ್ಥಿತಿಯಲ್ಲಿ ಪೊಲೀಸ್ ಉಪಾಧೀಕ್ಷಕರು DOS ಉಪವಿಭಾಗ ಇವರ ಅನುಪಸ್ಥಿತಿಯಲ್ಲಿ ನಮ್ಮ ಕೂಡ್ಲಿಗಿ ಸರ್ಕಲ್ ವೃತ್ತ ಅಧಿಕಾರಿಗಳು ಸರ್ ಆಗಿರ್ತಕ್ಕಂಥ ವಿನಾಯಕ್ ಸರ್ ಅವರಿಗೆ ಈ ಮನವಿಯನ್ನು ಕೊಡ್ತಾ ಇದ್ದೀವಿ. ಕೂಡ್ಲಿಗಿ ಪಟ್ಟಣದಲ್ಲಿ ಹಗಲು ಸಮಯದಲ್ಲಿ ಮನೆ ಕಳ್ಳತನ ಯಥೇಚ್ಛವಾಗಿ ನಡೆಯುತ್ತಿದ್ದು ಕೂಡಲೇ ಕಳ್ಳರನ್ನು ಬಂಧಿಸಿ ಭಯಭೀತರಾಗಿರುವ ಜನರಿಗೆ ರಕ್ಷಣೆ ನೀಡಿ. ಮಾನ್ಯರೇ, ಈ ಮೇಲೆ ತಿಳಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ಕಮ್ಯುನಿಸ್ಟ್ ಪಕ್ಷ ತಾಲೂಕು ಸಮಿತಿ ಕೂಡ್ಲಿಗಿ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ಕೂಡ್ಲಿಗಿ ಪಟ್ಟಣದಲ್ಲಿ ಕೆಲವು ದಿನಗಳಿಂದ ನಿರಂತರವಾಗಿ ಹಾಡಗಲೇ ಮನೆಗಳ್ಳತನ ನಡೆಯುತ್ತಿದ್ದು ಕಳ್ಳರು ಒಂದರ ನಂತರ ಒಂದು ಮನೆಗಳನ್ನ ಲಕ್ಷಗಟ್ಟಲೆ ಬೆಲೆ ಬಾಳುವ ಬಂಗಾರ, ಬೆಳ್ಳಿ, ನಗದು ಹಣವನ್ನ ದೋಚುತ್ತಿರುವುದು ತಮಗೆಲ್ಲ ತಿಳಿದ ವಿಷಯವಾಗಿದ್ದು, ಕಳ್ಳರ ಕಳ್ಳತನ ಮಾತ್ರ ನಿಲ್ಲದೆ ದಿನೇ ದಿನೇ ಕಳ್ಳತನ ಜಾಸ್ತಿಯಾಗುತ್ತಿದ್ದು ಕೂಡ್ಲಿಗಿ ಪಟ್ಟಣದ ಜನರು ಭಯಭೀತರಾಗಿದ್ದಾರೆ. ಉದಾಹರಣೆಯಾಗಿ ಮಾರುತಿ ಟೆಕ್ಸ್ಟೈಲ್, ಲೋಕೋಪಯೋಗಿ ಇಲಾಖೆ ನೌಕರ ಹೈದರ್, ಲೋಕೋಪಯೋಗಿ ಇಲಾಖೆ ಸೋಮಶೇಖರ್ ನಿವಾಸ ಹಾಗೂ ರಾಜೀವ್ ಗಾಂಧಿ ನಗರದಲ್ಲಿ 5 ಮನೆಗಳ ಮೇಲೆ ದಾಳಿ, ನಂತರ ಪಿಗ್ಮಿ ಬಾಣದ ಮೂರ್ತಿ ಮನೆ ಮೇಲೆ ದಾಳಿ, ಅದಾದ ನಂತರ ಅಂಬಾಲಿ ಅಂಜಿನಪ್ಪ ಮನೆಯ ಮೇಲೆ ಕಳ್ಳತನ ನಡೆದು ಬಂಗಾರ, ಬೆಳ್ಳಿ, ನಗದು ಹಣ ದೋಚಿದ್ದು, ಮಾರುತಿ ಟೆಕ್ಸ್ಟೈಲ್ CC ಕ್ಯಾಮೆರಾದಲ್ಲಿ ಕಳ್ಳರ ಮುಖಗಳು ಸೆರೆಯಾಗಿದ್ದರೂ ಇದುವರೆಗೂ ಕಳ್ಳರನ್ನು ಬಂಧಿಸಲಾಗಿರುವುದಿಲ್ಲ. ಇದರ ಮಧ್ಯೆ ಕೂಡ್ಲಿಗಿ ತಾಲೂಕಿನ ಸುತ್ತಮುತ್ತ ನಡೆಯುವ ಫ್ಯಾನ್ ಕಂಪನಿಗಳ ವಿಂಡೋ ಮತ್ತು ಸೋಲಾರ್ ಕಂಪನಿಗಳಿಗೆ ಹೊರ ರಾಜ್ಯಗಳಿಂದ ಸಾವಿರಾರು ಜನ ಕೂಲಿ ಕಾರ್ಮಿಕರು, ಅಧಿಕಾರಿಗಳು ಕೂಡ್ಲಿಗಿ ಪಟ್ಟಣದಲ್ಲಿ ವಾಸ. ಧನ್ಯವಾದಗಳು.
ಆ್ಯಕ್ಚುಲಿ ನನಗೆ ಮಾತಾಡೋಕ್ಕೆ ಅಧಿಕಾರ ಇಲ್ಲ, ಅದು ಕೂಡ ನಾವು ಎರಡು ವಿಚಾರ ಹೇಳಕ್ಕೆ ಇಷ್ಟಪಡ್ತೀವಿ ಪೊಲೀಸ್ ಇಲಾಖೆ ಹೋಗ್ತಿದ್ದೆ. ಯಾಕಪ್ಪ ಅಂತಂದರೆ ನಿಮ್ಮೆಲ್ಲ ಗೊತ್ತಿರಬೇಕು, ಈಗಾಗಲೇ ನಾವೇನೋ ವಿಚಾರ ಪ್ರಸ್ತಾಪ ಮಾಡಿದ್ದೀರಿ, ಇದು ನಾವು ಪೊಲೀಸ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗಾಗಲೇ ಘಟನೆ ಆಗ್ತಾ ಇದ್ದೇವೆ ಇಲ್ಲ ಅಂತಲ್ಲ, ಅದಕ್ಕೆ ನಾವು ಪೊಲೀಸ್ ಈಗಾಗಲೇ ಎಚ್ಚೆತ್ಕೊಂಡಿದ್ದೀವಿ. ನಾವು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಏನಾದ್ರು ಕ್ರಮ ತಗೋಬೇಕಲ್ಲ, ಅದ್ರ ಪ್ರಕಾರ ನಾವೆಲ್ಲರಿಗೂ ಮಾಹಿತಿ ಕೊಡ್ತಾ ಇದ್ದೀವಿ. ಈಗಾಗಲೇ ಒಂದು ಆಟೋ ರಿಕ್ಷಾ ಮುಖಾಂತರ ನಾವೆಲ್ಲರಿಗೂ ಮಾಹಿತಿ ಕೊಡ್ತಾ ಇದ್ದೀವಿ. ಏನಪ್ಪ ಅಂತ ಹೇಳಿದ್ರೆ, ನೀವು ಮನೆಯಲ್ಲಿ ಯಾವುದೂ ಬೆಲೆ ಇಡೋಕೆ ಕೊಡಬೇಡಿ, ಯಾವುದೋ ಒಂದು ವಿಚಾರ ಮನೆ ಬಿಟ್ಟು ಹೋಗ್ತಿರ್ಬೇಕಾದ್ರೆ ಅಕ್ಕಪಕ್ಕ ಮಾಹಿತಿ ತಿಳಿಸಿ, ಇಲ್ಲಪ್ಪ ಅಂದರೆ ಪೊಲೀಸರು ಮಾಹಿತಿ ಕೊಡಿ ಅಂತ ಕೂಡ ಆ ವಿಚಾರ ನಾವೆಲ್ಲ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವೆಲ್ಲ ಸುತ್ತಮುತ್ತ ಏನಾದ್ರು ಮನೆಗಳು ಹೊರಗಿದ್ದಿಲ್ಲ, ಅದನ್ನು ಕೂಡ ಹೋಗಿ ಅಂತ ಪ್ಯಾಂಪ್ಲೆಟ್ ಮುಖಾಂತರ ಅವೆಲ್ಲ ಮಾಹಿತಿ ಕೊಡ್ತಾ ಇದ್ದೀವಿ. ಈಗಾಗಲೇ ಅದು ಕೂಡ ನಿನ್ನೆ ಮತ್ತೆ ಅದೊಂದು ಘಟನೆ ನಡೆದಿದೆ. ನಮ್ಮ ಪೊಲೀಸರ ವತಿಯಿಂದ ಏನು ತಮಗೆ ವಿನಂತಿ ಏನಪ್ಪ ಅಂತ ಹೇಳಿದ್ರೆ, ಆದಷ್ಟು ನಾವು ಯಾವುದೋ ಒಂದು ಹೆದರಿಕೆ ಇಲ್ಲಾರದೆ, ಯಾವುದೋ ಒಂದು ಇಂಜನ್ ಇಲ್ಲಾರದೆ ಪೊಲೀಸ್ ಇಲಾಖೆಯಿಂದ ಮುಕ್ತವಾಗಿ ಮಾಹಿತಿ ಕೊಡಿ. ನಮ್ಮ ಇಲಾಖೆ ಈಗಾಗಲೇ ನಿಮಗೆ ಗೊತ್ತಿರಬೇಕು, ಒಂದು 112 112 ನಂಬರ್ ಒಂದು ಕೊಟ್ಟಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಯಾವುದೇ ವಿಚಾರ ಏನೇ ಇರಲಿ, ನಿಮಗೆ ಯಾವುದೋ ಒಂದು ವಿಚಾರ ಪೊಲೀಸ್ ಇಲಾಖೆ ಮಾಹಿತಿ ಕೊಡಬೇಕಿಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಧೈರ್ಯವಾಗಿ ಕೊಟ್ಟರೆ ಪೊಲೀಸರು ಅವಿಂದ ಅಲರ್ಟ್ ಆಗಿ ಪೊಲೀಸರು ಬಂದು ಏನೋ ಕೆಲಸ ಮಾಡೋಕ್ಕಾಗುತ್ತೆ. ಹಾಗಾಗಿ ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ PS ಆಯಿತು, ನಮ್ಮ DSP ಆಯಿತು, ನಮ್ಮ CPI ಆಯಿತು, ಎಲ್ಲರೂ ಮೊಬೈಲ್ ನಂಬರ್ ಅದಾವೆ. ಸೊ ನಿಮಗೆಲ್ಲ ಗೊತ್ತಿದ್ದ ವಿಚಾರ ಅದಾವೆ. ನಾವು ದಯವಿಟ್ಟು ಏನಾದ್ರು ಇದ್ದಾಗ ಆ ಥರ ನಮಗೆ ಮಾಹಿತಿ ಕೊಡಿ, ನಾವು ಪೊಲೀಸರಿಗೆ ಅಟೆಂಡ್ ಮಾಡ್ತೀವಿ. ಓಕೆ, ನಾನು ಮಾಡ್ತೀವಿ ಸರ್. ಆಮೇಲೆ ಒಂದು ವಿಚಾರ ಸರ್, ಈ KSRTC ಬಸ್ ಒಳಗೆ ಈಗ ಓವರ್ಲೋಡ್ ಅಂದರೆ, ನಾನು ಮೊನ್ನೆ ಒಂದು ಬಸ್ ಸರ್ 120 ಮೆಂಬರ್ಸ್ ಸರ್. ನಾವು ದಯಮಾಡಿ ಅದಕ್ಕೆ ಏನಾರ ನಿಮ್ಮ ಇಲಾಖೆ ನೀರಿಗಾಗಿ ಬೀದಿಗಿಳಿದ ರೈತರು ಜಾನುವಾರುಗಳಿಗೆ ಕುಡಿಯುವ ನೀರು ಬಿಡುವಂತೆ ಆಗ್ರಹಿಸಿ ಇಂಡಿ ತಾಲೂಕಿನ ತಡವಲಗ ಗ್ರಾಮದ ಜೋಡುಗುಡಿಯ ಹತ್ತಿರ ಭಾರತಿ ಕಿಸಾನ್ ಸಂಘ ಇಂಡಿ ವತಿಯಿಂದ ಇಂಡಿ ವಿಜಯಪುರ ರಾಜ್ಯ ಹೆದ್ದಾರಿಯ ಬಳಿ ಸುಮಾರು 2 ಗಂಟೆಗಳ ಕಾಲ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ಮಾಡಿ ಸರ್ಕಾರದ ಹಾಗೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದ್ರು. ಈ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷ ಭೀಮಸಿಂಗ್ ಕಾಕರೆ ಮಾತನಾಡಿ, ಇಂಡಿ ತಾಲೂಕಿನ ತಡವಲಗ, ಅತರ್ಗ, ನಿಂಬಾಳ ಕೆರೆಗಳನ್ನು ತುಂಬಿಸಬೇಕು ಹಾಗೂ ಗುತ್ತಿ ಬಸವಣ್ಣ ಏತ ನೀರಾವರಿ ಕಾಲುವೆ ಮೂಲಕ ಟೆಲೆಂಡ್ವರೆಗೆ ನೀರು ಹರಿಸಿ ಜಾನುವಾರುಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡಬೇಕು ಅಂದರು. ಈ ಸಂದರ್ಭದಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆಯ ಅಧಿಕಾರಿ ಭಾರತಿ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷ ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಇಂಡಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಬಿಡಿ ಪಾಟೀಲ್ ಮಾತನಾಡಿ, ಈ ಬಾರಿ ರಾಜ್ಯದಲ್ಲಿ ಭೀಕರ ಬರಗಾಲದಿಂದ ಜನರು ತತ್ತರಿಸಿದ್ದಾರೆ. ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗಿದೆ. ಇದನ್ನು ಮನಗಂಡು ತಿಡಗುಂದಿ ಕಾಲುವೆ ಮೂಲಕ ತಡವಲಗ, ಅತರ್ಗ, ನಿಂಬಾಳ, ಕೊಟ್ಟನಾಳ ಕೆರೆಗಳನ್ನು ತುಂಬಿಸಬೇಕು ಅಂತ ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಗುರುನಾಥ್ ಬಗಲಿ ಸೇರಿದಂತೆ ಅನೇಕರು ಮಾತನಾಡಿದರು. ರೈತ ಮುಖಂಡರಾದ ಚೆನ್ನಪ್ಪ ಮಿರಗಿ, ದರೇಫ ಸುಧಾಮ, ಹೀರಣ್ಣ ಗೊಟ್ಟಿಯಾಳ, ದರೇಪ ತೇಲಿ, ನಾಗೇಶ ಹೆಗಡಿಯಾಳ, ಚಂದಪ್ಪ ಮಿರಗಿ, ಅಂಬಣ್ಣ ಪಂತೋಜಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಚಿನ ಇಂಡಿ, NKS TV4 ವಿಜಯಪುರ. ನಮ್ ಕೂಡ ನೋಡಿ ಸುತ್ತ ಕೆರೆ ನೀರ ನೋಡ್ತೀನಿ ನೋಡಿ, ನಮ್ ಕೂಡ ನೋಡ್ರಿ ದೊಡ್ಡ ದೊಡ್ಡ ಮಂದಿಗೆ ಗೊಬ್ಬಿ ಕುಡ್ಲಿಕ್ಕೆ ನೀರಿಲ್ಲ, ದನ ಕರಿಗೆ ಇಲ್ಲ, ಮನುಷ್ಯರಿಗೆ ಇಲ್ಲ. ಏನ್ ಮಾಡು, ತಾಲಿ ಊರಿಗೆ ಮಂದಿ ಹೋಗ್ಬೇಕು ಮುಂದಿನ ಊರಿಗೆ ನೋಡಿ ಇಲ್ಲೇ ಸದ್ದ ಇಲ್ಲೇ ಮೊದಲ ತಾಳಿ ಕೆರೆ ನೀರು ಕುಡಿಲಿಕ್ಕ ಎಷ್ಟು ಮಂದಿ ಬರ್ತೀರಿ ನಮ್ ಕೂಡ ಸಂಘ ಮಕ್ಕಳು ಕೂಡ ಒಂದ್ ಮುಖ ಕೂಡ್ಲಿಕ್ಕೆ ನೀರು ಇದ್ರೆ ಎಲ್ಲ ಕಡೆ ಬಂದ್ ಮಾಡಿ ಕರ್ನಾಟಕ ರಾಜ್ಯದೊಳಗೆ ಹರಿವು ಒಂದೊಂದು ಹನಿ ಒಂದೊಂದು ತಾಳಿ ಊರಿಗೆ ನೀರಿಲ್ಲ, ಎಲ್ಲ ಊರಿಗೆ ನೀರ, ತಾಳಿ ಊರಿಗೆ ನೀರಿಲ್ಲ. ಯಾರು ಬಾಜಾರ್ ಮಂದಿ ಬಿಡೋತರ ಈ ಕಡೆ ಅವ್ರು ಕೇಳಕತ್ತನ ಬಿಡ್ರಿ ಅಂದ್ರೆ ಹೆಂಗ್ರಿ ಒಬ್ರುಗಳು ಒಬ್ರು ಸಾಕಿರ ಒಬ್ರು ಹಂಗಿ ಸೀದಾ ಹೋತ ನೀರ ಇಲ್ಲ
ಸಲುವಾಗಿ ನೀವು ಹೇಳಾರ್ದಂಗೈತಿ. ನಾನು ಸೀದಾ ಡಿ ಸಿ ಹತ್ರ ಹೋಗ್ತೀನಿ, ಮನೋಜ್ ಕುಮಾರ್ ಬರ್ತಾರೆ, ಇಬ್ರು ಕೂಡ ಡಿ ಸಿ ಸಾಹೇಬ್ರ ಹತ್ರ ಹೋಗಿ ಡಿಸ್ಕಷನ್ ಮಾಡಿ ಅವ್ರು ಏನು ಹೇಳ್ತಾರೆ ನೀವು ಯಾವಾಗ ಬರ್ತಾ ಅಂತ ಈಗ ಗೊತ್ತಾಯ್ತಲ್ಲ ಎಲ್ಲರಿಗೆ ಸಾಕು ನಮ್ಗೆ ಎಲ್ಲ ಆಗ್ಯದ್ರಿ, ಎಲ್ಲ ಗೊತ್ತೇ ಅದ. ಅವ್ರೆಲ್ಲ ಹಳ್ಳಿ ಕೆರೆಗಳನ್ನು ತುಂಬದೇ ಇರುವಂತ ಸರ್ಕಾರ, ಹಳ್ಳಿ ಕೆರೆಗಳನ್ನು ತುಂಬದೇ ಇರುವಂತ ಸರ್ಕಾರಕ್ಕೆ, ಕೆರೆ ತುಂಬು ಯೋಜನೆಗಳನ್ನು ಜಾರಿಗೆ ತರದಿರುವಂತ ನೀತಿಗಟ್ಟ ಸರ್ಕಾರಕ್ಕೆ, ರೈತರ ವಿರೋಧಿ ಸರ್ಕಾರಕ್ಕೆ, ಜನ ವಿರೋಧಿ ಸರ್ಕಾರಕ್ಕೆ, ಬಡವರ ವಿರೋಧಿ ಸರ್ಕಾರಕ್ಕೆ, ರೈತರನ್ನು ಶೋಷಣೆ ಮಾಡುವಂತ ಭ್ರಷ್ಟ ಸರ್ಕಾರಕ್ಕೆ, ಕೆರೆಗಳನ್ನು ತುಂಬದೇ ಇರುವಂತ ಸರ್ಕಾರಕ್ಕೆ. ಎಂಡಿ ಲಕ್ಷ್ಮೀನಾರಾಯಣ ಅವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಲು ಅವಕಾಶ ನೀಡಬೇಕೆಂದು ದೇವಾಂಗ ಸಮಾಜದಿಂದ ಬಿಜೆಪಿ ರಾಜ್ಯ ರಾಷ್ಟ್ರೀಯ ನಾಯಕರಿಗೆ ಒತ್ತಾಯಿಸಲಾಯಿತು. ಹೌದು, ರಾಜಕೀಯದಲ್ಲಿ ಸರಳ ಸಜ್ಜನಿಕೆಯ ರಾಜಕಾರಣಿ, ಹಿಂದುಳಿದ ಸಮಾಜದ ನಾಯಕರು, ನೇಕಾರರ ಒಕ್ಕೂಟದ ಮುಖಂಡರು ಹಾಗೂ ದೇವಾಂಗ ಸಮಾಜದ ಹಿರಿಯ ರಾಜಕಾರಣಿಯಾಗಿರುವ ಎಂಡಿ ಲಕ್ಷ್ಮೀನಾರಾಯಣ ಅವರಿಗೆ ಬರುವ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಅವಕಾಶ ಕಲ್ಪಿಸಿ ಅವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕು ಅಂತ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ದೇವಾಂಗ ಸಮಾಜದ ಹಿರಿಯ ಮುಖಂಡರಾದ ಸುಭಾಷ್ ಹುಲಗೂರ, ಕೃಷ್ಣ ಬಿದರಳ್ಳಿ, ರಾಜರತ್ನ ಹಲಗೂರ, ನಾರಾಯಣ ಹರಿವಿ, ಕೇಶವ ಗುಲಗಂಜಿ, ಶಿವರಾಜ್ ನೆಗಳೂರ, ನಾರಾಯಣಪ್ಪ ಹತ್ತಲಗೇರಿ ಮಾಧ್ಯಮದ ಮುಖಾಂತರ ಬಿಜೆಪಿಯ ವರಿಷ್ಠರನ್ನು ಒತ್ತಾಯಿಸಿದ್ರು. ಈ ಸಮಯದಲ್ಲಿ ದೇವಾಂಗ ಸಮಾಜದ ಮುಖಂಡರಾದ ಚಂದ್ರಶೇಖರ್ ಬಂಕಾಪುರ, ಆದೇಶ ಹುಲಗೂರ, ಬಾಲಚಂದ್ರ ಹಾಳಕೇರಿ, ಬಾಲಚಂದ್ರ ಜನಿವಾರದ ಸೇರಿದಂತೆ ಅನೇಕ ಸಮಾಜದ ಯುವಕರು ಮತ್ತು ಮಹಿಳಾ ಮಂಡಲದ ಮಹಿಳಾ ಸದಸ್ಯರು, ದೇವಾಂಗ ಸಮಾಜದ ಮಹಿಳೆಯರು ಉಪಸ್ಥಿತರಿದ್ದರು. ವೀರಣ್ಣ ಹಡಪದ, NKS TV4, ಲಕ್ಷ್ಮೇಶ್ವರ. ಪರಿಷತ್ತಿನಲ್ಲಿ ನಮ್ಮ ಕುರುಕಸುವಾದಂಥ ನೇಕಾರಿಕೆ ಬಗ್ಗೆ ಈಗಾಗಲೇ ರಾಜ್ಯದಲ್ಲಿ ನೇಕಾರಿಕೆ ಸಂಕಷ್ಟದಲ್ಲಿದೆ. ಈ ಒಂದು ಕಷ್ಟಗಳನ್ನ ಸರ್ಕಾರಕ್ಕೆ ಮುಟ್ಟಿಸಲು, ಈ ಒಂದು ಕಷ್ಟಗಳಿಗೆ ಸ್ಪಂದಿಸದೇ ಇದ್ದಂತ ಅಧಿಕಾರಿಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ನಮಗೆ ಪ್ರಮುಖವಾಗಿ ನಮಗೆ ಅತ್ಯಂತ ಹಿಂದುಳಿದ ವರ್ಗದ ನಮಗೆ ನಮ್ಮ ಧ್ವನಿ ಆಗಲಿಕ್ಕೆ ಅತ್ಯಂತ ಈ ಒಂದು ಸಂದರ್ಭದಲ್ಲಿ ಶ್ರೀಯುತ ಎಂಡಿ ಲಕ್ಷ್ಮೀನಾರಾಯಣ ಸಾಹೇಬರು ಅತ್ಯಂತ ಸೂಕ್ತ ವ್ಯಕ್ತಿ ಆಗಿದ್ದಾರೆ. ಕಾರಣ ಅವರು ಹಿಂದೆ ರಾಜಕೀಯದಲ್ಲಿ ಅವರಿಗೆ ಮಾಜಿ MLAಗಳಾಗಿ, ಶಾಸಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ ಅವರಿಗೆ ರಾಜಕೀಯವಾಗಿ ಅತ್ಯಂತ ಅನುಭವಸ್ಥರು. ಜಿಲ್ಲೆಯ ಶಿರಟ್ಟಿ ಮತಕ್ಷೇತ್ರದ ಲಕ್ಷ್ಮೇಶ್ವರ ತಾಲೂಕಿನ ಸರ್ವ ನಮ್ಮ ನೇಕಾರ ಒಕ್ಕೂಟದ ವತಿಯಿಂದ ಹಾಗೂ ದೇವಾಂಗ ಸಮಾಜದ ವತಿಯಿಂದ ಇಂದು ನಡೆಯುವಂಥ ಸುದ್ದಿಗೋಷ್ಠಿ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಏನಂದರೆ ಇದೇ ವರ್ಷ ಜೂನ್ ತಿಂಗಳಲ್ಲಿ ನಡೆಯುವಂಥ ವಿಧಾನ ಪರಿಷತ್ ಚುನಾವಣೆಗಾಗಿ BJP ಪಕ್ಷದ ವತಿಯಿಂದ ನಮ್ಮ ನಾಯಕರಾದಂಥ ನೇಕಾರರ ಒಕ್ಕೂಟದ ಅಧ್ಯಕ್ಷರು ಹಾಗೂ ನಮ್ಮ ನೇಕಾರರ ವತಿಯಿಂದ ಅವರಿಗೆ ನಮ್ಮ MD ಲಕ್ಷ್ಮೀನಾರಾಯಣ ಅಂದರೆ ಅನ್ಯಾಯರಿಂದೇ ಖ್ಯಾತಿಯ ಆದಂಥ ನಾಯಕರು ಯಾವತ್ತು ನಮ್ಮ BS ಯಡಿಯೂರಪ್ಪನವರ ಬಲಗೈ ಬಂಟರಾಗಿ ಅವರು ಯಾವತ್ತೂ ಕೆಲಸ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ BJP ಪಕ್ಷದಲ್ಲಿ ದುಡಿದು ಈಗ ಬರುವ ವರ್ಷದಲ್ಲಿ ಅಂದರೆ ಕೂಡ ಅವರು ಪಕ್ಷದ ವತಿಯಿಂದ ಹಳ್ಳಿ ಇಡೀ ರಾಜ್ಯದ ಮೂಲೆ ಸುತ್ತಾಡಿ ನೇಕಾರರ ಒಕ್ಕೂಟದ ಬಳಗದ ವತಿಯಿಂದ ಹಿಂದುಳಿದ ನಾಯಕರಾಗಿ ಹೊರಹೊಮ್ಮಿ ಯಾವತ್ತೂ ಅವರು ಹಿಂದುಳಿದ ವರ್ಗದ ನಾಯಕರಾಗಿ ಪರಿಗಣಿಸಿ ಎಲ್ಲ ನೇಕಾರರ ಒಕ್ಕೂಟದ ವತಿಯಿಂದ BJP ಪಕ್ಷಕ್ಕೆ ಮತಗಳನ್ನು ಸೆಳೆದು BJP ಪಕ್ಷ ಈ ಹಿಂದೆ 2 ಸಲ ಆಯ್ಕೆಯಾದಂಥ BJP ಪಕ್ಷಕ್ಕೆ ಅವರೊಬ್ಬರು ಕಾರಣೀಭೂತರ ಅದಾರಂತ ತಿಳ್ಕೊಂಡು ತಮ್ಮಲ್ಲಿ BJP ಪಕ್ಷದ ನಾಯಕರಾದಂಥ ನಮ್ಮ BJP ಪಕ್ಷದ ರಾಜ್ಯಾಧ್ಯಕ್ಷರಾದಂಥ VY ವಿಜೇಂದ್ರರಿಗೆ, ವಿರೋಧ ಪಕ್ಷದ ನಾಯಕರಾದಂಥ R ಅಶೋಕರಿಗೆ ಹಾಗೂ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರಿಗೆ, ಕೇಂದ್ರದ ವರಿಷ್ಠರಾದಂಥ ಕೇಂದ್ರದ ನಾಯಕರಾದಂಥ JP ನಡ್ಡಾರವರಿಗೆ, ಅಮಿತ್ ಶಾ ಅವರಿಗೆ ಕೂಡ ಈ ಮೂಲಕ ನಮ್ಮ ನೇಕಾರರ ಒಕ್ಕೂಟದ ವತಿಯಿಂದ, ಸಮಾಜದ ವತಿಯಿಂದ ಹಿಂದುಳಿದ ವರ್ಗದ ನಾಯಕರಿಂದ ಪರಿಗಣಿಸಿ ಇವರನ್ನು ವಿಧಾನ ಪರಿಷತ್ ಚುನಾವಣೆಗೆ ಅವರನ್ನು ಆಯ್ಕೆ ಮಾಡಲು ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಆಗ್ರಹ ಮಾಡಿ
ತಮ್ಮಲ್ಲಿ ಈ ಮೂಲಕ ಕೈ ಮುಗಿದು ಕೇಳಿಕೊಳ್ಳುತ್ತೇವೆ. ವಿಧಾನ ಪರಿಷತ್ಗೆ ಬಿಜೆಪಿ ವತಿಯಿಂದ 3 ಕ್ಯಾಂಡಿಡೇಟ್ ನಿಲ್ಲಿಸಬೇಕು ಅನ್ನೋ ವಿಚಾರನ ಗೌರ್ಮೆಂಟ್ ತೆಗೆದುಕೊಂಡಿದೆ. ನೇಕಾರರ ಒಕ್ಕೂಟದ ಅಧ್ಯಕ್ಷರು ಹಾಗೂ ನೇಕಾರ ಸಮುದಾಯದ ನಾಯಕರು ಆದ ಶ್ರೀಮಾನ್ ಎಂ.ಡಿ. ಲಕ್ಷ್ಮೀನಾರಾಯಣವರು ಇವತ್ತು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಬೇಕು ಅಂತ ಆಸೆ ಪಟ್ಟಿದ್ದಾರೆ. ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟು ರಾಷ್ಟ್ರೀಯ ನಾಯಕರು ಹಾಗೂ ರಾಜ್ಯ ನಾಯಕರು ಯಡಿಯೂರಪ್ಪನವರು ಹಾಗೂ ಜಗದೀಶ್ ಶೆಟ್ಟರ್ ಅವರು ಇವರು ತಮ್ಮ ಅವರ ಎಂ.ಡಿ. ಲಕ್ಷ್ಮೀನಾರಾಯಣ ಒಳ್ಳೆಯ ವ್ಯಕ್ತಿತ್ವವನ್ನು ನೋಡಿ ಅವರಿಗೆ ಟಿಕೆಟ್ ಕೊಟ್ಟು ವಿಧಾನ ಪರಿಷತ್ತಿಗೆ ಅವ್ರನ್ನ ಆಯ್ಕೆ ಮಾಡಬೇಕಂತ ನಾವು ಶಿಗ್ಲಿಯ ಸಮಾಜ ವತಿಯಿಂದ ಹಾಗೂ ಗದಗ ಜಿಲ್ಲಾ ದೇವಾಂಗ ಸಮಾಜ ವತಿಯಿಂದ ಅವರಿಗೆ ಸನ್ಮಾನ್ಯ ಎಂ.ಡಿ. ಲಕ್ಷ್ಮೀನಾರಾಯಣ ಅಣ್ಣಯ್ಯನವರ ಎಂದು ಪ್ರಖ್ಯಾತಿಯಾದಂಥ ಕರ್ನಾಟಕ ರಾಜ್ಯಾದ್ಯಂತ ನೇಕಾರ ಒಕ್ಕೂಟದ ಹಾಗೂ ದೇವಾಂಗ ಸಮಾಜದ ಪ್ರಮುಖರು, ಹಿರಿಯ ನೇತಾರರು, ರಾಜಕೀಯ ಮುತ್ಸದ್ದಿಯವರು ಆದಂಥ ಇವರಿಗೆ ಈ ನಡೆಯುವ ಮುಂದಿನ ತಿಂಗಳಲ್ಲಿ ನಡೆಯುವ ವಿಧಾನ ಪರಿಷತ್ ಸ್ಥಾನಕ್ಕೆ ಅವರನ್ನು ಸೂಕ್ತವಾದ ಅಭ್ಯರ್ಥಿ ಎಂದು ಅವರನ್ನು ಆಯ್ಕೆ ಮಾಡಲು ನಮ್ಮ ಸಿಗ್ಲಿಯ ದೇವಾಂಗ ಸಮಾಜದ ಎಲ್ಲರ ಪರವಾಗಿ ಆಗ್ರಹಪಡಿಸುತ್ತೇವೆ. ಬೋಲೋ ಭಾರತ್ ಮಾತಾ ಕಿ ಎಂ.ಡಿ. ಲಕ್ಷ್ಮೀನಾರಾಯಣ ಸಾಹೇಬರಿಗೆ ಯಾಕೆ ಕೊಡ್ಬೇಕಂದ್ರೆ ಹಿಂದುಳಿದ ವರ್ಗದ ನಾಯಕರು, ನಮ್ಮ ಸಣ್ಣ ಸಮಾಜದ ದೇವಾಂಗ ಸಮಾಜ ಆಗಿರಲಿ, ಕುರುಬ ಶೆಟ್ಟಿ ಸಮಾಜ ಆಗಲಿ, ಇತರೆ ನೇಕಾರ ಸಮಾಜದಾಗ ಎಲ್ಲರಿಗೂ ಸ್ಪಂದಿಸ್ತಾರೆ. ಇಡೀ ರಾಜ್ಯಾದ್ಯಂತ ಅವರು ನೇಕಾರ ಇದ್ರಾಗ ಬಾಂಧವ್ಯದಾಗ ಭಾಳ ಆತ್ಮೀಯರಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ದೇವಾಂಗ ಸಮಾಜದವ್ರು ಎಲ್ಲರೂ ಅವ್ರಿಗೆ ಕೊಡ್ಬೇಕಂತೇಳಿ ಎಲ್ಲರೂ ನಾವು ಪ್ರಾರ್ಥನೆ ಮಾಡ್ತೀವಿ. ಶಕ್ತಿ ಯೋಜನೆ ದುರುಪಯೋಗ ಪಡಿಸಿಕೊಳ್ತಿರುವ ಬಸ್ ಚಾಲಕ ಮತ್ತು ನಿರ್ವಾಹಕ. ಹೌದು, ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಡಿಪೋ ಘಟಕಕ್ಕೆ ಸೇರಿದ KA26F0926 ಬಸ್ ಕೂಗನೂರಿನಿಂದ ಸುರಣಗಿ, ದೊಡ್ಡೂರು, ಶಿಗ್ಲಿ ಮಾರ್ಗವಾಗಿ ಲಕ್ಷ್ಮೇಶ್ವರಕ್ಕೆ ಬರಬೇಕು. ಆದರೆ ಬಸ್ ಚಾಲಕ ಶರಣಪ್ಪ ಪಾಟೀಲ್ ಅವರು ಶಕ್ತಿ ಯೋಜನೆ ದುರುಪಯೋಗ ಪಡಿಸಿಕೊಂಡು ಬಸ್ಸನ್ನು ಶಿಗ್ಲಿ ಬಸ್ ನಿಲ್ದಾಣಕ್ಕೆ ಬಿಡದೆ ಶಿಗ್ಲಿವರ ರಸ್ತೆ ಮುಖಾಂತರ ಓಡಿಸಿಕೊಂಡು ಬಂದು ಜನರಿಗೆ ಸೇವೆಯನ್ನು ನೀಡದೆ ಖಾಲಿ ಬಸ್ಸನ್ನು ಓಡಿಸಿಕೊಂಡು ಬಂದಿದ್ದಾರೆ. ಇದನ್ನು ಪ್ರಶ್ನಿಸಿದ ಮಾಧ್ಯಮದವರಿಗೆ ತಪ್ಪಾಯಿತು ಸರ್ ಅಂತ ಮರಳಿ ಶಿಗ್ಲಿ ಬಸ್ ನಿಲ್ದಾಣಕ್ಕೆ ಹೋಗಿ ಬಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಲಕ್ಷ್ಮೇಶ್ವರ ಡಿಪೋ ಮ್ಯಾನೇಜರ್ ಅನ್ನ ಫೋನ್ ಮುಖಾಂತರ ಮಾತನಾಡಿಸಿದರೆ ಫೋನನ್ನು ಅರ್ಧಕ್ಕೆ ಕಟ್ ಮಾಡಿ ದುರಾಂಕಾರ ವ್ಯಕ್ತಪಡಿಸುತ್ತಿದ್ದಾರೆ. ಸಂಬಂಧಪಟ್ಟ ಸಾರಿಗೆ ಘಟಕದ ಗದಗ ಡಿಪೋ ಡಿಸಿ ಅವರು ಹಾಗೂ ಸಾರಿಗೆ ಸಚಿವರು ಹೀಗೆ ಜನರಿಗೆ ಸೇವೆ ನೀಡಿದ ಶಕ್ತಿ ಯೋಜನೆ ದುರುಪಯೋಗ ಪಡಿಸಿಕೊಂಡು ಪ್ರಯಾಣಿಕರಿಗೆ ಮೋಸ ಮಾಡುತ್ತಿರುವ ಇಂಥ ಚಾಲಕ ಮತ್ತು ನಿರ್ವಾಹಕನ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಪ್ರಯಾಣಿಕರು ಒತ್ತಾಯಿಸುತ್ತಿದ್ದಾರೆ. ವೀರಣ್ಣ ಹಡಪದ, NKS TV4, ಲಕ್ಷ್ಮೇಶ್ವರ. ಯಾದಗಿರಿ ಜಿಲ್ಲೆಯ ಶಾಪುರ ನಗರದ ಪ್ರತಿಯೊಂದು ನಗರಕ್ಕೂ ಖಾಸಗಿ ಕೋಚಿಂಗ್ ಹಾವಳಿ ಹೆಚ್ಚಾಗಿದ್ದು, ಪ್ರತಿಯೊಂದು ನಗರಕ್ಕೂ ಹಣ ಸುಲಿಗೆ ಮಾಡುವ ವ್ಯವಹಾರವಾಗಿದೆ. ಯಾವುದೇ ಸರ್ಕಾರದ ಅನುಮತಿ ಇಲ್ಲದೆ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳ ಕೈವಾಡದಿಂದ ದುಡ್ಡು ಗಳಿಸುವ ಕಾಯಕವನ್ನಾಗಿ ಮಾಡಿಕೊಂಡಿದ್ದಾರೆ. ಇಂತಹ ಅನಧಿಕೃತ ಕೋಚಿಂಗ್ ಸೆಂಟರ್ಗಳಿಗೆ ಕಣ್ಣೆದ್ರೆ ಈ ರೀತಿ ಸುಲಭ ಮಾಡ್ತಿರುವ ಖಾಸಗಿ ಕೋಚಿಂಗ್ಗಳ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತಾರ ಅಧಿಕಾರಿಗಳು. ಆದರೆ ಅಧಿಕಾರಿಗಳು ಕಾನೂನು ಕ್ರಮ ಕೈಗೊಳ್ಳದೆ ಮೌನ ವಹಿಸಿದ್ದಾರೆ. ಜಿಲ್ಲೆಯಾದ್ಯಂತ ಪಾಲಕರು ಎಚ್ಚೆತ್ತುಕೊಳ್ಬೇಕು. ಅಲ್ಲಿ ನಮ್ಮ ಮಕ್ಕಳಿಗೆ ಏನಾದರೂ ಅನಾಹುತ ಆದರೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಯಾವ ಖಾಸಗಿ ಕೋಚಿಂಗ್ ನಡೆಯದಂತೆ ಬೀಗ ಜಡಿದು ಖಾಸಗಿ ಕೋಚಿಂಗ್ ನಡೆಸುತ್ತಿರೋರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಜಿಲ್ಲೆಯಾದ್ಯಂತ ಹೋರಾಟ ಮಾಡೋದಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖಾ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಜಿಲ್ಲಾ ಸಮಿತಿ ವತಿಯಿಂದ ಹೋರಾಟ ನಡೆಸಲಾಯಿತು. ಸುಭಾಷ್ ತಳವಾರ್, ಚಂದ್ರಶೇಖರ್ ಗುತ್ತೇದಾರ್, ಮಾಳಪ್ಪ ಸಲ್ದಾಪುರ್, ದ್ಯಾವಿಕ್ಯಮ್ಮ ಕುರಕುಂದಿ, ಸುಜಾತ ಜೇವರ್ಗಿ, ಗಿರಿಜಾ ತಳವಾರ್ ಹೀಗೆ ಹಲವರು ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ ಮಳಿಕೇರಿ, NKS TV4, ಶಾಪುರ.
ದಾವಣಗೆರೆಯಲ್ಲಿ ಲಾಕಪ್ ಡೆತ್ ಪೊಲೀಸ್ ಕಸ್ಟಡಿಯಲ್ಲಿ ಆರೋಪಿ ಸಾವು. ಆರೋಪ ಚನ್ನಗಿರಿ ಠಾಣೆ ಎದುರು ಜಮಾಯಿಸಿದ ಮೃತನ ಸಂಬಂಧಿಕರು ಠಾಣೆಗೆ ನುಗ್ಗಿ ಠಾಣೆಯಲ್ಲಿದ್ದ ವಸ್ತುಗಳನ್ನು ಧ್ವಂಸ ಮಾಡಿ ಆಕ್ರೋಶ. ಆದಿಲ್ 30 ವರ್ಷದವನನ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ಇದ್ದಕ್ಕಿದ್ದಂತೆ ಆದಿಲ್ಗೆ ಬಿಪಿ ಲೋ ಆಗಿ ಆಸ್ಪತ್ರೆಗೆ ದಾಖಲಿಸಲು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ ಆರೋಪ ಲಾಕಪ್ ಡೆತ್ ಆರೋಪವಾಗಿದೆ. ವೇದಮೂರ್ತಿ, NKS TV4 ನ್ಯೂಸ್, ಬೆಂಗಳೂರು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪ್ರಸಿದ್ಧವಾದ ಮಸೀದಿಗಳಲ್ಲಿ ಒಂದಾದ ಹಜರತ್ ಸೈಯದ್ ಸಿದ್ದಿಕ್ ಸುಲ್ತಾನ್ ಬಾದ್ಶಾ ಖಾದ್ರಿ ದರ್ಗಾದ ಉರುಸ್ ಮುಬಾರಕ್ ಕಾರ್ಯಕ್ರಮದ ಅಂಗವಾಗಿ ಇಂದು ಮೇ 25ರ ಸಂಜೆ ಸಂದಲ್ ಶರೀಫ್, ಮೇ 26ರಂದು ಉರುಸ್ ಮುಬಾರಕ್, ಮೇ 27ರಂದು ಕವಾಲಿ, ಮೇ 28ರಂದು ಲಂಗರ್ ಎ ಆಮ್ ಕಾರ್ಯಕ್ರಮಗಳು ನಡೆಯಲಿದ್ದು ಸಮಸ್ತ ಪಟ್ಟಣದ ಜನತೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಬಾಂಧವರು ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹಜರತ್ ಸೈಯದ್ ಸಿದ್ದಿಕ್ ಸುಲ್ತಾನ್ ಬಾದ್ಶಾ ಖಾದ್ರಿ ಕಮಿಟಿಯ ಹಿರಿಯ ಸದಸ್ಯರು ತಿಳಿಸಿದ್ದಾರೆ. ಇಂದು ಹಜರತ್ ಸೈಯದ್ ಸಿದ್ದಿಕ್ ಸುಲ್ತಾನ್ ಬಾದ್ಶಾ ಖಾದ್ರಿ ದರ್ಗಾದ ಆವರಣದಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಈ ಸಮಯದಲ್ಲಿ ಓಣಿಯ ಯುವಕ ಮಿತ್ರರು ಹಾಜರಿದ್ದರು. ವೀರಣ್ಣ ಹಡಪದ, NKS TV4, ಲಕ್ಷ್ಮೇಶ್ವರ. 5/5/2024ರಂದು ಸಾಯಂಕಾಲ 7 ಗಂಟೆಗೆ ಸಂದಲ್ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದು. 26/5/2024ರಂದು ಉರುಸ್ ಕಾರ್ಯಕ್ರಮವಾಗಿ ವಾಜ್ ಬಯಾನನ್ನು ಮಾಡಲಾಗುವುದು. 27/5/2024ರಂದು ಪ್ರಸಿದ್ಧಿ ಕವಾಲಿಯವರಿಂದ ಕವಾಲಿಯನ್ನು ನೆರವೇರಿಸಲಾಗುವುದು. ಅದೇ ರೀತಿಯಾಗಿ 28/5/2024ರಂದು ಲಂಗರೆ ಆಮನ್ನು ನೆರವೇರಿಸಲಾಗುವುದು. ಇದರ ಅಂಗವಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಬಂದು ಶ್ರೀಯವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು विनंती ಮಾಡಿಕೊಳ್ಳುತ್ತೇವೆ. थैंक यू. मोहतरम हज़रात, अस्सलाम वालेकुम वरहमतुल्लाहि वबरकातुहू. हज़रात से गुजारिश है कि आज हज़रत सैयद सिद्दीक सुल्तान बादशाह क़ादरी रहमतुल्लाह तआला अलैह का संदल शरीफ है. बाद नमाज मगरिब संदल शरीफ सरकार सिद्दीक सुल्तान बादशाह दरगाह से लेकर कादर बादशाह दरगाह तक जाएगा और कल इंशाअल्लाह उर्स मुबारक है. बाद नमाज ईशा वाज बयान रखा गया है जिसमें मौलाना अब्दुल सुभान साहब हुबली से तशरीफ़ ला रहे हैं. लिहाजा हज़रात से गुजारिश है कि वाज बयान के फंक्शन में शिरकत फरमाएँ और सवाब-ए-दारैन हासिल करें. और बरोज़ सोमवार कव्वाली शरीफ है और आप हज़रात से गुजारिश है कि कव्वाली के प्रोग्राम में भी शिरकत फरमाएँ. और बरोज़ मंगलवार शाम को लंगर आम का अहतमाम किया गया है. लिहाजा आप इन सभी प्रोग्राम में शिरकत फरमाएँ और सैयदना सिद्दीक सुल्तान बादशाह क़ादरी रहमतुल्लाह तआला अलैह के फैज़ से माला माल. आप आए हुए तमाम हज़रात का तहे दिल से शुक्रिया अदा करते हैं. स्वागत है. ದಲಿತ ವಿದ್ಯಾರ್ಥಿ ಪರಿಷತ್ ಸೇರಿದಂತೆ ಇತರ ವಿದ್ಯಾರ್ಥಿ ಸಂಘಟನೆಗಳನ್ನು ಒಳಗೊಂಡಂತೆ ಪ್ರಗತಿಪರರ ಹೋರಾಟದ ಫಲವಾಗಿ ಡೊನೇಷನ್ ಹಾವಳಿ ತಪ್ಪಿಸುವುದಕ್ಕೆ ರಾಜ್ಯ ಸರ್ಕಾರ ಮಹತ್ವದ ಆದೇಶ ಹೊರಡಿಸುವಲ್ಲಿ ಸ್ವಾಗತಾರ್ಹವಾಗಿದೆ. ಈ ಆದೇಶ ಕೇವಲ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಕ್ಕೆ ಇದ್ದು ಇದನ್ನು ಕಾಲೇಜು ಅಥವಾ ಉನ್ನತ ಶಿಕ್ಷಣದವರೆಗೆ ವಿಸ್ತರಿಸಬೇಕು. ಅದರ ಜೊತೆಗೆ ಸರ್ಕಾರದ ಆದೇಶ ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಲ್ಲಿ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು. ಒಂದು ವೇಳೆ ಈ ಆದೇಶವನ್ನು ಜಾರಿಗೊಳಿಸಲು ಅಧಿಕಾರಿಗಳ ವರ್ಗ ಮೀನಾಮೇಷ ಮಾಡಿದರೆ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕು. ತಪ್ಪಿದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಅಂತ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲವಾಡಿಕಿ ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವೆಂಕಟೇಶ ನಾಯ್ಕ, NKS TV4, ಸಿಂಧನೂರು. ದಲಿತ ವಿದ್ಯಾರ್ಥಿ ಪರಿಷತ್ತು ಮತ್ತು ವಿವಿಧ ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಈಗಾಗಲೇ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳಲ್ಲಿ ನಡೀತಿರುವಂಥ ಡೊನೇಷನ್ ಹಾವಳಿ ವಿರುದ್ಧ ಹೋರಾಟ ಮಾಡಿದ್ರ ಫಲವಾಗಿ ಇವತ್ತು ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಆ ಆದೇಶ ಹೊರಡಿಸಿರೋದು ನಾವು ಈ ಮೂಲಕ ಸ್ವಾಗತಾರ್ಹ ಮತ್ತು ಸ್ವಾಗತವನ್ನು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ. ಏನಪ್ಪ ಅಂತಂದರೆ ಸರ್ಕಾರ ಒಂದು ಆದೇಶನ ಹೊರಡಿಸಿದೆ. ಆ ಆದೇಶ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಶುಲ್ಕದ ವಿವರವನ್ನು ಪ್ರಕಟಿಸುವಂತೆ ನೋಟಿಸ್ ಬೋರ್ಡ್ನಲ್ಲಿ ಪ್ರದರ್ಶನ ಮಾಡುವಂತೆ ಒಂದು ಆದೇಶ, ಜೊತೆಗೆ ಇಲಾಖೆ ವೆಬ್ಸೈಟ್ನಲ್ಲಿ ಕೂಡ ಒಂದು ಶುಲ್ಕದ ಮಾಹಿತಿಯನ್ನು ಪಾಲಕರು ತಿಳಿಸುವಂತೆ ಇಲಾಖೆ ಹೊರಡಿಸಿರೋದು ಸ್ವಾಗತಾರ್ಹ. ಅದೇ ರೀತಿಯಾಗಿ ಕಾಲೇಜುಗಳಲ್ಲಿ ಕೂಡ ಡೊನೇಷನ್ ಹಾವಳಿ ವಿಪರೀತವಾಗಿದೆ. ಇದರಿಂದ ವಿದ್ಯಾರ್ಥಿಗಳ ಶಿಕ್ಷಣ ಕಸಿಯುವಂಥ ದೊಡ್ಡ ಹುನ್ನಾರ ನಡೀತಿದೆ. ಹಾಗಾಗಿ ಕೇವಲ ಶಾಲೆಗಳಿಗೆ ಇದು ಆದೇಶ ಸೀಮಿತವಾಗಿದೆ. ಇದು ಮುಂದಿನ ದಿನಮಾನಗಳಲ್ಲಿ ಕಾಲೇಜುಗಳಲ್ಲಿ ಕೂಡ ಈ ಆದೇಶ ಪಾಲನೆ ಆಗಬೇಕು, ಈ ಆದೇಶ ಮತ್ತು ಜಾರಿ ಆಗಬೇಕು ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಳ್ತಿದ್ದೀನಿ. ಅಷ್ಟೇ ಅಲ್ಲದೆ ಈಗಾಗಲೇ ಏನು ಆದೇಶ ಹೊರಡಿಸಿದೆ ಶಾಲೆಗಳಲ್ಲಿ ಏನು ಹೊಸದಾಗಿ ಏನು ಆದೇಶ ಹೊರಡಿಸಿದೆಯಲ್ಲ ಆ ಆದೇಶ ಕಟ್ಟುನಿಟ್ಟಾಗಿ ಜಾರಿ ಆಗಬೇಕು.
ಯಾಕಂತಂದರೆ ಕೇವಲ ಹೆಸರಿಗೆ ಮಾತ್ರ ಆದೇಶ ಹೊರಡಿಸಿದರೆ ಒಂದು ಶಿಕ್ಷಣವನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಏನು ಅಧಿಕಾರಿಗಳು ಏನಿದಾರ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಈ ಒಂದು ಆದೇಶವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಲ್ಲಿ ಪ್ರಯತ್ನ ಮಾಡಬೇಕು. ಯಾರು ಈ ಒಂದು ಆದೇಶವನ್ನು ಜಾರಿಗೊಳಿಸುವಲ್ಲಿ ವಿಫಲರಾಗ್ತಾರೆ ಅಂಥ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡಾಗ ಮಾತ್ರ ಈ ಆದೇಶಕ್ಕೆ ಒಂದು ಬೆಲೆ ಇರ್ತದೆ ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಿದ್ದೇನೆ. ಅದೇ ರೀತಿಯಾಗಿ ಈ ಒಂದು ಆದೇಶವನ್ನು ಯಾರು ಪಾಲನೆ ಮಾಡೋದಿಲ್ವೋ, ಯಾವ ಅಧಿಕಾರಿಗಳು ಪಾಲನೆ ಮಾಡೋದಿಲ್ವೋ ಅಂತಹ ಅಧಿಕಾರಿಗಳ ವಿರುದ್ಧ ದಲಿತ ವಿದ್ಯಾರ್ಥಿ ಪರಿಷತ್ತು ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ರೂಪಿಸೋದು ಅನಿವಾರ್ಯ ಆಗ್ತದೆ ಅಂತ ಹೇಳಿ ಈ ಮೂಲಕ ನಾವು ಎಚ್ಚರಿಸ್ತಿದ್ದೇವೆ. ಗದಗ ಜಿಲ್ಲೆ ರೋಣ ಪಟ್ಟಣದ 1998-99ನೇ ಸಾಲಿನ ಎಸ್ಎಸ್ಎಲ್ಸಿ ಹಳೆ ವಿದ್ಯಾರ್ಥಿಗಳು ಇಂದಿಗೆ ಪ್ರೌಢಶಾಲೆ ಶಿಕ್ಷಣ ಮುಗಿಸಿ 25 ವರ್ಷಗಳ ಕಾಲ ಸಂಪೂರ್ಣವಾಗಿ ಹಳೆ ನೆನಪುಗಳನ್ನು ಮೆಲುಕು ಹಾಕ್ತಾ ಕ್ರೀಡೆ ಆಡುವ ಮೂಲಕ ಹಳೆ ವಿದ್ಯಾರ್ಥಿಗಳು ಸ್ನೇಹ ಸಮ್ಮಿಲನ ನೆರವೇರಿಸಿದ್ರು. 1998ನೇ ಸಾಲಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿದ್ವು. ಈಗಲೂ ಕೂಡ ಎಲ್ಲರೂ ವಿವಿಧ ಇಲಾಖೆಯಲ್ಲಿ ವ್ಯಾಪಾರದಲ್ಲಿ ಹಾಗೂ ದೇಶ ವಿದೇಶಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೆಲಸ ನಿರ್ವಹಿಸ್ತಾರೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನಿಸ್ತದೆ ಅಂತ ದಿಂಡೋರ್ ಹೇಳಿದ್ರು. ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಈ ಶಾಲೆಯಲ್ಲಿ ಕಲಿತಂತಹ ಆಟ ಪಾಠಗಳು ನಮ್ಮ ಜೀವನವನ್ನು ನಿರೂಪಿಸಿದೆ. ವಿಎಫ್ ಪಾಟೀಲ್ ಪ್ರೌಢಶಾಲೆ ನಮ್ಮ ರೋಣದ ವಿವಿಧ ವಿದ್ಯಾರ್ಥಿಗಳಿಗೆ ಜೀವನದ ಹಾದಿಯನ್ನು ತೋರಿಸಿದೆ. ಇನ್ನು ಇದರಿಂದಾಗಿ ಶಾಲೆ ಮುಗಿಸಿ 25 ವರ್ಷಗಳು ಇಂದಿಗೆ ಒಂದು ಸಂಭ್ರಮಾಚರಣೆಯನ್ನು ವಿವಿಧ ಕ್ರೀಡೆ ಆಡುವ ಮೂಲಕ ಹಳೆ ನೆನಪುಗಳನ್ನು ಮೆಲುಕು ಹಾಕ್ತಾ ಇಂದಿನ ಸಂಭ್ರಮಾಚರಣೆಯನ್ನು ಆಚರಿಸುತ್ತಿದ್ದೇವೆ ಅಂತ ವಿದ್ಯಾರ್ಥಿಗಳು ಹೇಳಿದರು. ಈ ಸಂದರ್ಭದಲ್ಲಿ 1998-99ನೇ ಸಾಲಿನ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು, ದಿಂಡೂರು ಸರ್ ಉಪಸ್ಥಿತಿಯಲ್ಲಿ ವಿವಿಧ ಆಟೋಪಗಳನ್ನು ನೆರವೇರಿಸಲಾಯಿತು. ರುದ್ರಪ್ಪ ಹೆಪ್ಪಳ್ಳಿ, NKS TV4 ರೋಣ. ಮೇಡಮ್ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇಂದು ನಾವು BF ಪಟ್ಲ ಹೈಸ್ಕೂಲ್ ರೋಣದ ಆವರಣದೊಳಗೆ ನಾವು ಇವತ್ತೆಲ್ಲರೂ ಜಮಾ ಆಗಿದ್ದೇವೆ. ನಾವು 1997 ಮತ್ತು 98 ಸಾಲಿನೊಳಗೆ ಎಲ್ಲರೂ ನಾವು SSLCನ ಪೂರೈಸಿದ್ದೇವೆ. ಆ ನಮ್ಮ 25 ವರ್ಷಗಳ ಸವಿ ನೆನಪಿಗೋಸ್ಕರ ಇವತ್ತೆಲ್ಲರೂ ಇಲ್ಲಿ ನಾವು ಜಮಾಯಿಸಿದ್ದೇವೆ. ಆ ನಂತರ ನಾವು ಹಳೆ 25 ವರ್ಷಗಳ ಹಿಂದಿನ ಏನು ಒಂದು ನಮ್ಮದು ವಿದ್ಯಾರ್ಥಿ ಜೀವನ ಇತ್ತು ಅವುಗಳನ್ನೆಲ್ಲ ನಾವು ಸವಿ ನೆನಪುಗಳನ್ನು ಇಲ್ಲಿ ಮೆಲುಕು ಹಾಕಿದ್ವಿ. ನಾವು ಕ್ರೀಡೆಗಳನ್ನು ಆಡಿದ್ವಿ. ಆ ನಂತರ ನಮ್ಮ ಎಲ್ಲ ಬ್ಯಾಚ್ಮೆಂಟ್ಗಳಿದ್ದೀವಿ. ನಾವು ಎಲ್ಲರನ್ನು ಪ್ರತಿಯೊಬ್ಬರನ್ನು ನಾವು ಮತ್ತು ನಾವೆಲ್ಲರೂ ಕೂಡಿಕೊಂಡು ಹಳೆಯ ನೆನಪುಗಳನ್ನು ನಾವು ಪ್ರತಿಯೊಬ್ಬರು ಇಲ್ಲೇ ಒಬ್ರಿಗೊಬ್ರು ನಾವು ಶೇರ್ ಮಾಡ್ಕೊಂಡ್ವಿ. ಇದು ತುಂಬ ನಮಗೆ ಸಂಭ್ರಮದ ಮತ್ತು ಸಂತೋಷ ಕ್ಷಣ. ಆ ನಂತರ ಈ ಪ್ರತಿಯೊಬ್ಬರು ನಾವು 25 ವರ್ಷಗಳ ನಂತರ ಬೇರೆ ಬೇರೆ ರೀತಿ ಒಳಗೆ ನಾವು ಎಲ್ಲ ಬದಲಾವಣೆ ಆಗಿವಿ. ಯಾರು ಯಾವ ರೀತಿ ಸಾಮಾಜಿಕವಾಗಿ ಎಲ್ಲ ಆರ್ಥಿಕವಾಗಿ ಪ್ರತಿಯೊಂದನ್ನು ನಾವು ಒಬ್ರಿಗೊಬ್ರು ನಾವು ಸಂತಸನ ಹಂಚ್ಕೊಳ್ತೀವಲ್ಲ, ಇವತ್ತು ನಮಗೆ ಭಯಂಕರ ಎಲ್ರಿಗೂ ಸಂತೋಷ ಆಗೈತಿ. ವಿದ್ಯಾರ್ಥಿಗಳು ಅನ್ನೋದೇ ನಮ್ಗೊಂದು ದೊಡ್ಡ ಹೆಮ್ಮೆ. ನಾವು ರೋಣದೊಳಗೆ ವಿದ್ಯಾರ್ಥಿ ಹೈಸ್ಕೂಲ್ನ ಕಲ್ತೀವಿ ಅಂದ್ರೆ ನಾವು ಎಲ್ಲಿ ಹೋದ್ರೂ ಗುರುತಿಸ್ಕೊತೀವಿ. ನಮ್ಗೆ ಅದು ತುಂಬ ಸಂತೋಷ ತಂದ್ಕೊಟ್ಟೈತಿ. ನಾವು 25 ವರ್ಷದ ನಂತರ ಕೂಡ್ತೀವಿ ಅಂತ ನಾವು ಅನ್ಕೊಂಡಿದ್ದಿಲ್ಲ. ಬಟ್ ಈಗ ನಾವು ಕೂಡಿವೆಲ್ಲ ನಾವೆಲ್ಲರೂ ಒಂದು ತುಂಬ ಕುಟುಂಬ ಅಂತಂದು ನಮ್ಗೆ ಅನ್ಸ್ಲಿಕ್ಕತ್ತೈತಿ. ನಾವೆಲ್ಲರೂ ಒಂದೇ ಗಿಡದ ಎಲ್ಲ ಹೂವುಗಳು. ನಾವು ನೆನಪಿ ಇಟ್ಕೊಂಡಂಥ ಒಂದು ಗುಲ್ಮಹರ್ ಗಿಡ ಇನ್ನೂ ಐತಿ. ಅದ್ರೊಳಗೆ ಬಿಟ್ಟಂಥ ಹೂಗಳ ನಾವೆಲ್ಲ ಆದರೂ ಅದು ಎಲ್ಲಿ ಶಾಶ್ವತವಾಗಿ ಐತಿ. 25 ವರ್ಷದ ನಂತರನೂ ಅದೈತಿ. ನಾವು ಅದೇವಿ. ನಾವು ಅದ್ರ ಜೊತೆಗೆ ತುಂಬ ಸಂತೋಷನ ಹಂಚ್ಕೊಂಡೇವಿ. ವರ್ಷದ ಹಿಂದೆ ಕಲಿಸಿದಂಥ ಗುರುಗಳು ಎಲ್ಲರೂ ಅದಾರ. ಅವ್ರು ನಮ್ಗೆ ಅವಾಗ ಹೆಂಗೆ ಪ್ರೋತ್ಸಾಹ ಕೊಡ್ತಿದ್ರು ಈಗೂ ನಮ್ಗೆ ಪ್ರೋತ್ಸಾಹ ಕೊಡ್ತಾರೆ. ಅವ್ರು ನಮ್ಗೆ ಗುರುಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಮಾರ್ಗದರ್ಶಕರು. ನಮ್ಗೆ ಎಲ್ಲ ರೀತಿಯಿಂದ ನಮ್ಗೆ ಕಲಿಸ್ಕೊಟ್ಟಾರ. ಅವರು ನಮ್ಗೆ ಜೀವನದ ಅನುಭವಗಳೆಲ್ಲ ಕೆಲವೊಂದನ್ನು ಅವ್ರ ಪಾಠದ ಮೂಲಕವಾಗಿ ನಮಗೆಲ್ಲ ತಿಳಿಸಿ ಹೇಳ್ಯಾರ. ಅವ್ರಿಗೂ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಾರಿಸ್ತಾ ಇದ್ದೀವಿ.
ಇಷ್ಟು ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.